ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ ಅಂದ್ರೆ ನಾವು ಕನ್ನಡದಲ್ಲಿ ಜೀವಕೋಶ ಅಂತ ಕರಿತೀವಿ. ಓಕೆನಾ? ಏನಕ್ಕೆ ನಾವು ಈ ಸೆಲ್ ಬಗ್ಗೆ ತಿಳ್ಕೋಬೇಕು? ಸೆಲ್ ಬಗ್ಗೆ ತಿಳ್ಕೊಳ್ದವ್ರು ಆಗುತ್ತಲ್ವಾ? ಇದ್ರ ಬಗ್ಗೆ ಯಾಕೆ ಓದಬೇಕು ಅಂತ ನಾವು ನೋಡೋದಾದ್ರೆ, ಈ ಸೆಲ್ ಅನ್ನೋದು ಏನಿದೆಯೋ, ಈ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಕೂಡ ದೀಸ್ ಆರ್ ಆಲ್ ಮೇಡ್ ಅಪ್ ಆಫ್ ಸೆಲ್. ಇವೆಲ್ಲವೂ ಕೂಡ ಜೀವಕೋಶಗಳಿಂದನೇ ಆಗಿದೆ. ಚಿಕ್ಕ ಚಿಕ್ಕ ಜೀವಕೋಶಗಳಿಂದ ಕೂಡಿ ಒಂದು ಆರ್ಗ್ಯಾನಿಸಮ್ ಅಥವಾ ಒಂದು ಜೀವಿ ಆಗಿರ್ತಕ್ಕಂಥದ್ದು. ನಮ್ಮ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತ ಇರುವ ಬೇರೆ ಜೀವಿಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ನಾವು ಮೊದಲು ಸೆಲ್ ಬಗ್ಗೆ ತಿಳ್ಕೋಬೇಕು. ಓಕೆನಾ? ನಾವು ಇದನ್ನ ಜೀವಕೋಶ ಅಂತ ಕರಿತೀವಿ. ಮೊದಲಿಗೆ ಹೇಗ್ ಬಂತು ಈ ಸೆಲ್ ಅನ್ನೋ ಪದ ಅಥವಾ ಸೆಲ್ ಅಂದ್ರೆ ಏನು ಅಂತ ನೋಡೋಣ. ಸೆಲ್ ಇಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಲಿಟಲ್ ರೂಮ್. ಸೆಲ್ ಅಂತಕ್ಕಂಥ ಪದ ಬಂದಿರತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ. ಇದರ ಅರ್ಥ ಲಿಟಲ್ ರೂಮ್ ಅಂತ, ಚಿಕ್ಕ ಕೋಣೆ ಅಂತ. ಇಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನೊಂದು ಆನಿಯನ್ ಪಿಲ್ ಸೆಲ್ ಹಾಕೊಂಡಿದ್ದೀನಿ, ಚಿತ್ರ ಹಾಕೊಂಡಿದ್ದೀನಿ. ಒಂದ್ ಕಡೆ ವಾಲ್ ಇದೆ, ಒಂದ್ ಕಡೆ ಆನಿಯನ್ ಪಿಲ್ ಇದೆ. ಫಿಗರ್ ಎ, ಫಿಗರ್ ಬಿ. ಈ ಫಿಗರ್ ಎ ಅಲ್ಲಿ ನಾನೊಂದು ಸೆಲ್ ನ ಮಾರ್ಕ್ ಮಾಡ್ತೀನಿ ಇಲ್ಲಿ. ಓಕೆನಾ? ಒಂದು ಸೆಲ್ ನ ಮಾರ್ಕ್ ಮಾಡ್ತೀನಿ ನೋಡಿ. ಈ ಒಂದು ಸೆಲ್ ಏನಿದೆಯೋ ಇದನ್ನ ಒಂದು ಲಿಟಲ್ ರೂಮ್ ಅಂತ ಅರ್ಥ, ಪದ ಅರ್ಥ. ಒಂದು ಚಿಕ್ಕ ರೂಮ್ ಅಲ್ವಾ? ಇಲ್ಲಿ ತುಂಬಾ ಈ ತರ ರೂಮ್ಗಳು ತುಂಬಾ ಇದಾವೆ. ಹಾಗಾಗಿ ಇದಕ್ಕೆ ಸೆಲ್ ಅನ್ನೋ ಒಂದು ಹೆಸರು ಬಂತು. ಓಕೆನಾ? ಹಾಗೇನೆ ಇದನ್ನ ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್ ಅಂತ ಕರೀತಾರೆ. ಏನಕ್ಕೆ ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್ ಅಂತ ಕರೆಯೋದು? ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್, ಹೇಗೆ ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಅಥವಾ ಒಂದು ಗೋಡೆನ ಬಿಲ್ಡ್ ಮಾಡ್ಲಿಕ್ಕೆ ನಾವು ಇಟ್ಟಿಗೆಗಳನ್ನ ಬಳಸ್ತೀವೋ, ಇನ್ ದ ಸೇಮ್ ವೇ ಅವರ್ ಬಾಡಿ ಆರ್ ಅವರ್ ಟಿಶ್ಯೂ ಈಸ್ ಮೇಡ್ ಅಪ್ ಆಫ್ ಸೆಲ್. ಒಂದು ನಮ್ಮ ಆರ್ಗ್ಯಾನಿಸಮ್ಸ್ ಏನಿದಾವೋ ಅವೆಲ್ಲವೂ ಕೂಡ ಒಂದು ಸೆಲ್ಗಳಿಂದ, ಹಲವಾರು ಸೆಲ್ಗಳಿಂದ ಕೂಡಿ ಆಗಿರ್ತಕ್ಕಂಥದ್ದು. ಹೆನ್ಸ್ ವಿ ಕಾಲ್ ಸೆಲ್ ಆಸ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್. ಓಕೆ? ದೆನ್ ಅ ಸೆಲ್ ಇಸ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಏನು ಫಂಡಮೆಂಟಲ್ ಯೂನಿಟ್ ಅಂದ್ರೆ? ಫಂಡಮೆಂಟಲ್ ಅಂದ್ರೆ ಬೇಸಿಕ್ ಅಂತ ಅರ್ಥ. ಏನು? ಬೇಸಿಕ್. ಈ ಬೇಸಿಕ್ ಅನ್ನೋ ಪದನ ನೀವು ಹೆಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಕೇಳಿರ್ತೀವಲ್ವಾ ಬೇಸಿಕ್ ನೀಡ್ಸ್ ಅಂತ. ಏನು ಮುಖ್ಯವಾಗಿ ಏನ್ ಬೇಕೋ ನಮ್ಗೆ, ಪ್ರೈಮರಿಯಾಗಿ ಏನ್ ಬೇಕೋ ಅದನ್ನ ನಾವು ಫಂಡಮೆಂಟಲ್ ಅಥವಾ ಬೇಸಿಕ್ ಅಂತ ಕರಿತೀವಿ. ದಿಸ್ ಸೆಲ್ ಇಸ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಅಂದ್ರೆ ನಮ್ಮ ಬಾಡಿಗೆ ಇದು ಬೇಸಿಕ್ ಯೂನಿಟ್. ಇದಿಲ್ಲ ಅಂದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಇಟ್ಕೆ ಎಕ್ಸಾಂಪಲ್ ಕೊಟ್ವಿ ಅಲ್ವಾ? ಇಲ್ಲಿ ಹೇಗೆ ಹಲವಾರು ಇಟ್ಕೆಗಳು ಸೇರಿ ಒಂದು ಗೋಡೆ ಆಗಿದೆಯೋ, ಇನ್ ದ ಸೇಮ್ ವೇ ಮೆನಿ ಸೆಲ್ಸ್ ಕಂಬೈನ್ ಟು ಫಾರ್ಮ್ ಎನ್ ಆರ್ಗ್ಯಾನಿಸಮ್. ಫಸ್ಟ್ ಟಿಶ್ಯೂ ಆಗಿ, ಆರ್ಗನ್ ಆಗಿ, ಆರ್ಗನ್ ಸಿಸ್ಟಮ್ ಆಗಿ ಆರ್ಗ್ಯಾನಿಸಮ್ ಆಗುತ್ತೆ. ಬಟ್ ಇಟ್ಸ್ ಅ ಬೇಸಿಕ್ ಥಿಂಗ್. ವಾಟ್ ಇಸ್ ಸೆಲ್? And it is structural and functional unit of a life. It is a structural and functional unit of a life. ನಮ್ಮ ಸೆಲ್ಗೆ ಅಲ್ವಾ ಅಥವಾ ನಮ್ಮ ಬಾಡಿಗೆ ಒಂದು ಏನು ಸ್ಟ್ರಕ್ಚರ್ನ ಕೊಡ್ತಕ್ಕಂಥದ್ದು ಸೆಲ್. ಈ ಸೆಲ್ಗಳು ಸೇರಿ ನಮ್ಮ ಬಾಡಿಗೆ ಒಂದು ಸ್ಟ್ರಕ್ಚರ್ ಸಿಗ್ತದೆ. ಹಾಗೇನೆ ಏನು ಫಂಕ್ಷನಲ್ ಯೂನಿಟ್ ಅಂತ ಏನು ಕರಿತೀವಪ್ಪ ಅಂದ್ರೆ, ಒಂದು ನಮ್ಮ ಬಾಡಿ ಆರ್ಗನ್ ಫಂಕ್ಷನ್ ಆಗಬೇಕು ಅಂದ್ರೆ ಇಟ್ಸ್ ಥ್ರೂ ದ ಹೆಲ್ಪ್ ಆಫ್ ಸೆಲ್ಸ್. ಜೀವಕೋಶಗಳಿಂದ ಸಹಾಯದಿಂದಲೇ ನಮ್ಮ ಬಾಡಿಗೆ ಒಂದು ಸ್ಟ್ರಕ್ಚರ್ ಅಥವಾ ಫಂಕ್ಷನ್ ಆಗುವಂಥದ್ದು. ಇದಿಷ್ಟು ಸೆಲ್ ಅಂದ್ರೇನು ಅಂತ ನೋಡಿದ್ವಿ. ಇದಾದ ನಂತರ ಸೆಲ್ ಮೇಲೆ ಹಲವಾರು ಡಿಸ್ಕವರೀಸ್ ಆಗಿದಾವೆ. ಸೆಲ್ ನ ಮೊದಲು ಯಾರು ಕಂಡಿಡಿದ್ರು, ಅದಾದ ನಂತರ ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಆಯ್ತು, ಆ ಸೆಲ್ ಥಿಯರಿ ಅಂತ ಬರುತ್ತೆ, ಎಲ್ಲ ಹೇಗೆ ನಡೀತು ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ನಮ್ಗೆಲ್ಲ ಗೊತ್ತು, ರಾಬರ್ಟ್ ಹುಕ್ ಇನ್ 1665 he observed the slices of cork. slices of cork ಅಂದ್ರೆ ನಮ್ಗೆಲ್ಲ ಗೊತ್ತು, ಬಾರ್ಕ್ ಗೊತ್ತಲ್ವಾ ನಮ್ಗೆ ಆ ಮರದ್ದು. ಇಲ್ಲೂ ಕೂಡ ಪಿಕ್ಚರ್ ಎ ಬಿ ಸಿ ಅಂತ ನೇಮ್ ಮಾಡ್ತೀನಿ. ಇಲ್ಲಿ ನೀವು ಪಿಕ್ಚರ್ ಎ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಮತ್ತೆ ಬ್ರೌನ್ ಕಲರ್ ಏನಿದೆಯೋ ಇದೆಲ್ಲನ್ನು ಸೇರಿಸಿ ನಾವು ಬಾರ್ಕ್ ಅಂತ ಕರಿತೀವಿ. ಬಟ್ ಆ ಬಾರ್ಕ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಯಾವ್ದಪ್ಪ ಅಂತ ಅಂದ್ರೆ, ಇಲ್ಲಿ ಬ್ರೌನ್ ಕಲರ್ ಇದೆಯಲ್ವಾ, ಇದು ಔಟರ್ ಮೋಸ್ಟ್ ಲೇಯರ್. ಇಟ್ ಈಸ್ ನೋನ್ ಆಸ್ ಕಾರ್ಕ್. ಇದನ್ನ ನಾವು ಕಾರ್ಕ್ ಅಂತ ಕರಿತೀವಿ. ಓಕೆನಾ? ಈ ರಾಬರ್ಟ್ ಹುಕ್ ಅವರು ಅಬ್ಸರ್ವ್ ಮಾಡಿದ್ದು ಈ ಕ್ರಾಕ್ ಅನ್ನ ಸ್ಲೈಸ್ ಮಾಡ್ಕೊಂಡು, ಸ್ಲೈಸ್ ಅಂದ್ರೆ ಅದನ್ನ ಪಾರ್ಟ್ ಆಗಿ ಮಾಡ್ಕೊಂಡು, ಚಿಕ್ಕ ಚಿಕ್ಕ ಪಾರ್ಟ್ ಆಗಿ ಮಾಡ್ಕೊಂಡು ನೋಡ್ತಾರೆ. ಓಕೆನಾ? ದೆನ್ ಇಲ್ಲಿ ಈಗಾಗಲೇ ಹೇಳಿದರೆ, ಕಾರ್ಕ್ ಇಸ್ ಅ ಪಾರ್ಟ್ ಆಫ್ ಅ ಬಾರ್ಕ್ ಆಫ್ ಎ ಟ್ರೀ. ಒಂದು ಬಾರ್ಕ್ ನ ಒಂದು ಪಾರ್ಟ್. ಅಂಡ್ ಹಿ ನೋಟಿಸ್ಡ್ ಅ ಪಾರ್ಟಿಷನ್ಡ್ ಬಾಕ್ಸಸ್ ಆರ್ ಕಂಪಾರ್ಟ್ಮೆಂಟ್ ಇನ್ ದ ಕಾರ್ಕ್ ಸ್ಲೈಸಸ್. ಇಲ್ಲಿ ಪಾರ್ಟಿಷನ್ ಆಗಿರ್ತಕ್ಕಂತಹ ಅಥವಾ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ನ ಇವರು ಅಬ್ಸರ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇದೊಂದು ಸೆಲ್ ಅಲ್ವಾ, ಇದೊಂದು ಸೆಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಒಟ್ಟು 1 2 3 4 5 6
12 ಸೆಲ್ ಇದೆ. ಓಕೆನಾ? ಪ್ರತಿಯೊಂದು ಕಂಪಾರ್ಟ್ಮೆಂಟ್ ನ ಅವರು ಒಂದು ಕಂಪಾರ್ಟ್ಮೆಂಟ್ ನ ಸೆಲ್ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ ಕೂಡ ಸೆಲ್ಗಳೇ ಅದು. ಓಕೆನಾ? ಇದಾದ ನಂತರ ಇದಕ್ಕೆ ಅವರು ಸೆಲ್ ಅನ್ನುವಂತ ಒಂದು ಹೆಸರು ಕೊಡ್ತಾರೆ. ಹಾಗೇನೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ದು ಏನಪ್ಪಾ ಅಂದ್ರೆ, ಈ ರಾಬರ್ಟ್ ಹುಕ್ ಅವರು ಏನ್ ಅಬ್ಸರ್ವ್ ಮಾಡ್ತಾರಲ್ವಾ, ವಾಟ್ ರಾಬರ್ಟ್ ಹುಕ್ ಅಬ್ಸರ್ವ್ ದೋಸ್ ಸೆಲ್ಸ್ ಆರ್ ಡೆಡ್ ಸೆಲ್ಸ್. ಅವರು ಅಬ್ಸರ್ವ್ ಮಾಡಿದಂತಹ ಸೆಲ್ಸ್ ಎಲ್ಲ ಡೆಡ್ ಸೆಲ್ಸ್ ಆಗಿರುತ್ತೆ. ಹಾಗಾದ್ರೆ ಲಿವಿಂಗ್ ಸೆಲ್ಸ್ ನ ಯಾರು ಅಬ್ಸರ್ವ್ ಮಾಡಿದ್ರು ಅಂತ ನಾವು ಮುಂದೆ ನೋಡೋದಾದ್ರೆ, ಇನ್ 1674 ಆಂಟನಿ ವ್ಯಾನ್ ಲೆವನ್ ಹುಕ್ ಅಂತ ಬರ್ತಾರೆ. ಅವರು ಫ್ರೀ ಲಿವಿಂಗ್ ಸೆಲ್ಸ್ ನ ಆ ಪಾಂಡ್ ವಾಟರ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಮೊದಲಿಗೆ ರಾಬರ್ಟ್ ಹುಕ್ ಅವರು ಸೆಲ್ಸ್ ನ ಅಬ್ಸರ್ವ್ ಮಾಡಿದ್ದು, ಬಟ್ ಅವು ಡೆಡ್ ಸೆಲ್ಸ್ ಆಗಿದ್ವು. ಅದಾದ ನಂತರ ಹಲವಾರು ವರ್ಷಗಳಾದ್ಮೇಲೆ ಆಂಟನಿ ವ್ಯಾನ್ ಲೆವನ್ ಹುಕ್ ಅವರು ಏನ್ ಮಾಡ್ತಾರೆ, ಆ ಪಾಂಡ್ ವಾಟರ್ ಏನಿದೆಯೋ ಅದರಲ್ಲಿ ಫ್ರೀ ಲಿವಿಂಗ್ ಸೆಲ್ಸ್ ನ ಅಬ್ಸರ್ವ್ ಮಾಡ್ತಾರೆ. ಇದಾದ ನಂತರ ರಾಬರ್ಟ್ ಬ್ರೌನ್ ಅವರು ಇನ್ 1831 ನಲ್ಲಿ ನ್ಯೂಕ್ಲಿಯಸ್ ಅನ್ನೋದನ್ನ ಕಂಡುಹಿಡಿತಾರೆ. ಏನಕ್ಕೆ ನ್ಯೂಕ್ಲಿಯಸ್ ಅಂತ, ಏನು ನ್ಯೂಕ್ಲಿಯಸ್ ನ ಅಂತಾನೆ ಹೆಸರು ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ ಮುಂದೆ ನಾವು ನೋಡ್ತೀವಿ ನ್ಯೂಕ್ಲಿಯಸ್ ಬಗ್ಗೆ ಓದುವಾಗ. ಅಂಡ್ ಆಫ್ಟರ್ ದಟ್ ಪರ್ಕಿನ್ ಜೆ ಏನ್ ಮಾಡ್ತಾರೆ ಅಂದ್ರೆ ಪ್ರೋಟೋಪ್ಲಾಸಮ್ ಅನ್ನೋ ಒಂದು ವರ್ಡ್ ನ ಕಾಯಿನ್ ಮಾಡ್ತಾರೆ. ಪ್ರೋಟೋಪ್ಲಾಸಮ್ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಗೆ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ. ಪ್ರೋಟೋಪ್ಲಾಸಮ್ ಅಂದ್ರೆ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್. ಸೈಟೋಪ್ಲಾಸಮ್ ಅಂದ್ರೆ ದಿಟ್ ಇಸ್ ಅ ಲಿಕ್ವಿಡ್ ಅಕ್ವೈಸ್ ಸಬ್ಸ್ಟೆನ್ಸ್ ಇನ್ ಅ ಸೆಲ್. ಅಲ್ಲಿ ಒಂದು ಖಾಲಿ ಜಾಗ ಏನಿದೆಯೋ ಸೆಲ್ ಅಲ್ಲಿ ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಓಕೆನಾ? ಹಾಗೇನೆ ಅಲ್ಲಿ ನ್ಯೂಕ್ಲಿಯಸ್ ಕೂಡ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಡೆನೂ ಕೂಡ ಖಾಲಿ ಜಾಗ ಇರುತ್ತೆ, ಅಲ್ಲೂ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದನ್ನ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಓಕೆನಾ? ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯೋಲಸ್ ಇವೆರಡನ್ನು ಸೇರಿಸಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇದೊಂದು ಸೆಲ್ ಅಂತ ಅನ್ಕೊಳ್ಳಿ. ಇದೊಂದು ಸೆಲ್ ಅಂತ ಅನ್ಕೊಂಡ್ರೆ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಇದೆಲ್ಲ ಸೈಟೋಪ್ಲಾಸಮ್. ಬೇರೆ ಬೇರೆ ಆರ್ಗನಲ್ಸ್ ಇರುತ್ತೆ, ನಾವೀಗ ಇದು ಡಿಫ್ರೆನ್ಸ್ ನೋಡ್ಬೇಕಲ್ವಾ, ಹಂಗಾಗಿ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದ್ರೊಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ. ಇದು ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್. ಕೇವಲ ಈ ಬ್ಲೂ ಕಲರ್ ಅಲ್ಲಿ ಏನ್ ಮಾಡಿದೀನೋ ಮಾರ್ಕ್ ಮಾಡೀನಿ ಅಲ್ವಾ, ಈ ಬ್ಲೂ ಕಲರ್ ಅಲ್ಲಿ ಮಾಡಿರೋದಾದ್ರೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಈ ಬ್ಲೂ ಜೊತೆಗೆ ಮಧ್ಯದಲ್ಲಿ ಒಂದು ರೆಡ್ ಕಲರ್ ನ್ಯೂಕ್ಲಿಯಸ್ ಮಾರ್ಕ್ ಮಾಡಿನಲ್ವಾ, ಅದನ್ನ ಸೇರಿಸಿದ್ರೆ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಓಕೆನಾ? ಇದನ್ನ ಕಾಯಿನ್ ಮಾಡಿದಂತವ್ರು ಪರ್ಕಿನ್ ಜೆ ಅವರು. ಓಕೆ, ದೆನ್ ಸೆಲ್ ಥಿಯರಿ ಅಂತ ಬರುತ್ತೆ. ಇದಾದ ನಂತರ ಸೆಲ್ ಥಿಯರಿ ಇದನ್ನ ಪ್ರಪೋಸ್ ಮಾಡಿದವರು ಇಬ್ರು ಬಯಾಲಜಿಸ್ಟ್, ಒಬ್ರು ಬೊಟಾನಿಸ್ಟ್ ಸ್ಲೈಡನ್ ಅವರು ಅಂಡ್ ಅನದರ್ ಒನ್ ಇಸ್ ಶ್ವಾನ್. ಏನ್ ಹೇಳ್ತಾರಪ್ಪ ಇವರು ಅಂತ ನಾವು ನೋಡೋದಾದ್ರೆ, ಆಲ್ ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಈ ಸ್ಲೈಡನ್ ಅವ್ರು ಹೇಳ್ತಾರೆ. ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ ಅಂತ ಹೇಳ್ತಾರೆ. ಹಾಗೇನೆ ಶ್ವಾನ್ ಅವರು ಒಂದು ವರ್ಷ ಆದ ನಂತರ ಇನ್ 1839 ಇವರು ಆಲ್ ಎನಿಮಲ್ಸ್ ಏನಿದಾವೋ ಎನಿಮಲ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ ಅಂತ ಹೇಳ್ತಾರೆ. ಓಕೆನಾ? ಇದಾದ ನಂತರ ವಿರ್ಚು ಅಂತ ಬರ್ತಾರೆ ಇನ್ 1855. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಏನು ಸೆಲ್ ಡಿವಿಷನ್ ಆಗುತ್ತೋ, ಹೊಸ ಸೆಲ್ಗಳು ಉತ್ಪತ್ತಿ ಆಗ್ತವೆ ಅಲ್ವಾ, ಆ ಹೊಸ ಸೆಲ್ಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಇಂದ ಅಂತ ಹೇಳ್ತಾರೆ. ಆಲ್ ನ್ಯೂ ಸೆಲ್ಸ್ ವಿಲ್ ಫಾರ್ಮ್ ಬೈ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳ್ತಾರೆ. ಏನು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂದ್ರೆ, ಈಗಾಗ್ಲೇ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಲ್ಸ್ ಇರ್ತಾವಲ್ವಾ, ಆ ಸೆಲ್ಸ್ ಗಳ ಸಹಾಯದಿಂದ ಸೆಲ್ ಡಿವಿಷನ್ ಆಗಿ ಈ ಹೊಸ ಸೆಲ್ಗಳು ಫಾರ್ಮ್ ಆಗುತ್ತೆ ಅಂತ ಇವರು ವಿರ್ಚ್ ಅವರು ಹೇಳ್ತಾರೆ. ಇದಿಷ್ಟು ಸಮ್ ಡಿಸ್ಕವರೀಸ್ ಅಬೌಟ್ ಸೆಲ್. ಇದಾದ ನಂತರ ಈ ಸೆಲ್ ನ ನಾವು ಸ್ಟಡಿ ಮಾಡೋದಕ್ಕೆ ನಾವು ಸೈಟಾಲಜಿ ಅಂತ ಕರಿತೀವಿ. ಏನು ಈ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಲ್ವಾ, ಆ ಜೀವಕೋಶಗಳ ಬಗ್ಗೆನ ಅಧ್ಯಯನಕ್ಕೆ ನಾವು ಸೈಟಾಲಜಿ ಅಂತ ಹೇಳ್ತೀವಿ. ಹಾಗೇನೆ ನಾವು ನಾರ್ಮಲ್ ಆಗಿ ಸೆಲ್ ಬಯಾಲಜಿ ಅಂತ ಕೂಡ ಹೇಳ್ತೀವಿ. ಓಕೆನಾ? ಸೈಟಾಲಜಿ ಇಸ್ ದ ಸೈಂಟಿಫಿಕ್ ಟರ್ಮ್ಸ್. ಅಂಡ್ ಇದನ್ನ ನಾವು ಮೆಜರ್ ಮಾಡ್ಬೇಕಲ್ವಾ, ಯಾವ ಸೆಲ್ ಎಷ್ಟು ಸೈಜ್ ಇದೆ ಅಂತ, ಅದನ್ನ ಮೆಜರ್ ಮಾಡ್ತಕ್ಕಂಥದ್ದು ಮೈಕ್ರಾನ್ ಅನ್ನೋ ಒಂದು ಯೂನಿಟ್ ಇಂದ. ಓಕೆ, ಮೈಕ್ರಾನ್ ಅಥವಾ
ಮೈಕ್ರೋಮೀಟರ್ ಅಂತ ಕರಿತೀವಿ. ಮೈಕ್ರಾನ್ ಆರ್ ಮೈಕ್ರೋಮೀಟರ್ ಅಂತ ಕರಿತೀವಿ. ಏನು ಒಂದು ಮೈಕ್ರಾನ್ ಅಂದ್ರೆ? ಒನ್ ಮೈಕ್ರಾನ್ ಅಥವಾ 1 ಮೈಕ್ರೋಮೀಟರ್ ಇಸ್ ಈಕ್ವಲ್ ಟು 10⁻⁻⁻6 ಮೀಟರ್ ಅಥವಾ 0.00001 ಮೀಟರ್ ಅಂತ ಹೇಳ್ಬೋದು. ಓಕೆನಾ? ಈ ರೀತಿಯ ಸೇದಲ್ಲಿ ಇರುತ್ತೆ. ಅದಾದ ನಂತರ ನಾವು ತುಂಬಾ ಆರ್ಗ್ಯಾನಿಸಮ್ಸ್ ಅಥವಾ ತುಂಬಾ ಜೀವಿಗಳನ್ನ ನಾವು ನಮ್ಮ ಭೂಮಿ ಮೇಲೆ ನೋಡ್ತೀವಿ. ಹಾಗಾದ್ರೆ ಆ ಎಲ್ಲಾ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲಾ ಜೀವಿಗಳಿಗೂ ಕೂಡ ಒಂದೇ ರೀತಿ ಜೀವಕೋಶ ಇದೆಯಾ? ಡಸ್ ಎವರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಸೆಲ್ಸ್ ಅಂತ ನಾವು ನೋಡೋದಾದ್ರೆ ಇಲ್ಲ. ಬೇಸ್ಡ್ ಆನ್ ದೋಸ್ ನಂಬರ್ ವಿ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ಸ್ ಇಂಟು 2 ಟೈಪ್ಸ್. ನಾವು ಏನು ಸೆಲ್ಗಳ ಸಂಖ್ಯೆ ಇದೆಯೋ ಆ ಜೀವಕೋಶಗಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಭೂಮಿ ಮೇಲಿರ್ತಕ್ಕಂತಹ ಜೀವಿಗಳನ್ನ ನಾವು 2 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಏಕಕೋಶೀಯ ಜೀವಿಗಳು, ಅಲ್ಲ ಹೆಸರಲ್ಲೇ ಇದೆ ಯೂನಿಸೆಲ್ಯುಲಾರ್. ಯೂನಿ ಅಂದ್ರೆ ಸಿಂಗಲ್, ಸೆಲ್ಯುಲಾರ್ ಅಂದ್ರೆ ಸೆಲ್. ಯೂನಿಸೆಲ್ಯುಲಾರ್ ಅಂದ್ರೆ ಏಕಕೋಶೀಯ ಜೀವಿಗಳನ್ನ ನಾವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಅಂಡ್ ಮಲ್ಟಿಸೆಲ್ಯುಲಾರ್ ಅಂದ್ರೆ ಮಲ್ಟಿ ಅಂದ್ರೆ ಮೆನಿ ಅಂತ. ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ನಾವು ಬಹುಕೋಶೀಯ, ಮಲ್ಟಿ ಅಂದ್ರೆ ಬಹು ಅಲ್ವಾ, ಬಹುಕೋಶೀಯ ಜೀವಿಗಳು ಅಂತ ನಾವು ಹೇಳ್ತೀವಿ. ಇವು 2 ಆರ್ಗ್ಯಾನಿಸಮ್ಸ್ ಅಲ್ಲಿ ಮೇನ್ ಆಗಿ 2 ಟೈಪ್. ಇದಾದ ನಂತರ ಏನು ಇವೆರಡಕ್ಕೂ ಡಿಫ್ರೆನ್ಸ್ ಅಂತ ನಾವು ನೋಡೋದಾದ್ರೆ, ಈಗ ಡಿಫೈನ್ ಮಾಡೋದಾದ್ರೆ ದ ಆರ್ಗ್ಯಾನಿಸಮ್ಸ್ which are made up of only one cell ಅಥವಾ ಸಿಂಗಲ್ ಸೆಲ್ ಇಂದ ಆಗಿದ್ರೆ ಅದನ್ನ ನಾವು ಯೂನಿಸೆಲ್ಯುಲಾರ್ ಅಥವಾ ಏಕಕೋಶೀಯ ಜೀವಿಗಳು. ಒಂದೇ ಒಂದು ಕೋಶದಿಂದ ಒಂದು ಜೀವಿ ಆಗಿದ್ರೆ ಅದನ್ನ ನಾವು ಯೂನಿಸೆಲ್ಯುಲಾರ್ ಅಥವಾ ಏಕಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ದಿರ್ಬೋದು? ಕ್ಲಮೈಡೋಮೋನಾಸ್ ಇರ್ಬೋದು. ಅದಾದ ನಂತರ ಅಮೀಬಾ. ಇವನ್ನೆಲ್ಲ ನಾವು ಏಕಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಅದಾದ ನಂತರ ಮಲ್ಟಿಸೆಲ್ಯುಲಾರ್ ಅಂದ್ರೆ ಏನು ಅಂತ ನೋಡೋದಾದ್ರೆ ದ ಆರ್ಗ್ಯಾನಿಸಮ್ಸ್ which are made up of many cells ಇದನ್ನ ನಾವು ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನಾವು ನೋಡೋದಾದ್ರೆ ಪ್ಲಾಂಟ್ಸ್ ಇರ್ಬೋದು, ಕೆಲವೊಂದು ಆಲ್ಗೇಸ್ ಇರ್ಬೋದು, ಅದಾದ ನಂತರ ಅನಿಮಲ್ಸ್, ಹಾಗೇನೆ ಹ್ಯೂಮನ್ಸ್. ಇವೆಲ್ಲವೂ ಕೂಡ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಇಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಯೂನಿಸೆಲ್ಯುಲಾರ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಇದಾದ ನಂತರ ಏನು ಪಾರ್ಟ್ಸ್ ಆಫ್ ಎ ಸೆಲ್ ಅಂತ ನಾವು ನೋಡೋದಾದ್ರೆ ಯಾವ್ದೆಲ್ಲ ಪಾರ್ಟ್ಸ್ ಬರುತ್ತೆ ಸೆಲ್ ಅಲ್ಲಿ? ಮೇನ್ ಆಗಿ ಆರ್ಗನಲ್ಸ್ ಅಂತ ಬರುತ್ತೆ. ಇದಾದ ನಂತರ ಪಾರ್ಟ್ಸ್ಗೂ ಆರ್ಗನಲ್ಸ್ಗೂ ವ್ಯತ್ಯಾಸ ಇದೆ. ಓಕೆನಾ? ಮೇನ್ ಆಗಿ ನಾವು ಪಾರ್ಟ್ಸ್ 3 ಡಿವೈಡ್ ಮಾಡ್ತೀವಿ, 3 ಪಾರ್ಟ್ಸ್ ಆಗಿ. ಹಾಗಾಗಿ ಇದು ಪ್ಲಾಂಟ್ ಸೆಲ್ ಆಗಿರೋದ್ರಿಂದ ನಾವು ಒಂದು ಸೆಲ್ ವಾಲ್ ನ ಒಂದು ಎಕ್ಸ್ಟ್ರಾ ತಗೋತೀವಿ. ಓಕೆನಾ? ಯಾವ್ದೆಲ್ಲ ಪಾರ್ಟ್ಸ್ ಬರುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಪ್ಲಾಂಟ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್, ದಟ್ ಈಸ್ ಸೆಲ್ ವಾಲ್. ಅದಾದ ನಂತರ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೆಲ್ ವಾಲ್ಗೆ ನಾವು ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಹೇಳ್ತೀವಿ. ಸೆಲ್ ಮೆಂಬ್ರೇನ್ ಕೂಡ ಪ್ರೆಸೆಂಟ್ ಇರುತ್ತೆ. ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎ ಸೆಲ್ ಮೆಂಬ್ರೇನ್. ಇದನ್ನ ನಾವು ಕೋಶ ಪೊರೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದಾದ ನಂತರ ನ್ಯೂಕ್ಲಿಯಸ್,
ನ್ಯೂಕ್ಲಿಯಸ್ಗೆ ನಾವು ಕೋಶ ಕೇಂದ್ರ ಅಂತ ಹೇಳ್ತೀವಿ. ನಾವು ಈಗಾಗಲೇ ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಅಕ್ವೇಸ್ ಸಬ್ಸ್ಟೆನ್ಸ್, ಅದಕ್ಕೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ, ಕೋಶ ದ್ರವ್ಯ ಅಂತ ಕನ್ನಡದಲ್ಲಿ. ಓಕೆನಾ? ಇವು ಇಷ್ಟು ಮೇನ್ ಪಾರ್ಟ್ಸ್ ಆಫ್ ಎ ಸೆಲ್. ಒಂದೊಂದಾಗಿ ನಾವು ನೋಡೋದಾದ್ರೆ, ಮೊದಲಿಗೆ ಸೆಲ್ ಮೆಂಬ್ರೇನ್ ಅಥವಾ ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ ಇದನ್ನ. ಹೇಗಿರುತ್ತೆ ಪ್ಲಾಸ್ಮಾ ಮೆಂಬ್ರೇನು? ಅನಿಮಲ್ ಸೆಲ್ ಅಲ್ಲಿ ಇದು ಔಟರ್ ಮೋಸ್ಟ್ ಲೇಯರ್ ಆಗಿರುತ್ತೆ, ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಔಟರ್ ಮೋಸ್ಟ್ ಇರುತ್ತೆ. ಅದಾದ ನಂತರ ಈ ಪ್ಲಾಸ್ಮಾ ಮೆಂಬ್ರೇನ್ ಬರುತ್ತೆ. ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಇದಕ್ಕೆ? ಕೋಶ ಪೊರೆ ಅಂತ ಹೇಳ್ತೀವಿ. ದೆನ್ ಇಟ್ ಈಸ್ ಥಿನ್, ಎಲಾಸ್ಟಿಕ್ ಅಥವಾ ಫ್ಲೆಕ್ಸಿಬಲ್ ಅಂಡ್ ಲಿವಿಂಗ್. ಈ ಸೆಲ್ ಮೆಂಬ್ರೇನ್ ಏನಿರುತ್ತೋ, ಈ ಕೋಶ ಪೊರೆ ಏನಿದೆಯೋ, ಇದು ಲಿವಿಂಗ್ ಪಾರ್ಟ್ ಆಗಿರುತ್ತೆ, ಹಾಗೇನೆ ಥಿನ್ ಆಗಿ ಎಲಾಸ್ಟಿಕ್ ಆಗಿರುತ್ತೆ. ಓಕೆನಾ? ಅಂಡ್ ಇಟ್ ಈಸ್, ವಿ ಆಲ್ರೆಡಿ ಡಿಸ್ಕಸ್ಡ್, ಇಟ್ಸ್ ದ ಔಟರ್ಮೋಸ್ಟ್ ಲೇಯರ್ ಇನ್ ದ ಅನಿಮಲ್ ಸೆಲ್ ಅಂಡ್ ಇಟ್ ಹೋಲ್ಡ್ಸ್ ದ ಕಂಟೆಂಟ್ ಆಫ್ ದ ಸೆಲ್ ಅಂಡ್ ಪ್ರೊವೈಡ್ ಡೆಫಿನೆಟ್ ಶೇಪ್. ಆಬ್ವಿಯಸ್ಲಿ ಇದು ಕಂಟೆಂಟ್ಸ್ ಆಫ್ ಎ ಸೆಲ್ ಅಂತ ಏನಂದ್ರೆ, ಏನೇನು ಒಳಗಡೆ ಆರ್ಗನಲ್ಸ್ ಇರುತ್ತೋ ಅವನ್ನೆಲ್ಲ ಹೋಲ್ಡ್ ಮಾಡಿ ಅದಕ್ಕೊಂದು ಪರ್ಫೆಕ್ಟ್ ಅಥವಾ ಡೆಫಿನೆಟ್ ಶೇಪ್ ನ ಕೊಟ್ಟಿರುತ್ತೆ. ಓಕೆನಾ? ಅದಾದ ನಂತರ ಈ ಸೆಲ್ ಮೆಂಬ್ರೇನ್ ನ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಅಥವಾ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕೂಡ ಕರೀತಾರೆ, ಆರ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಪರ್ಮಿಯೇಬಲ್ ಅಂದ್ರೆ ಅದ್ರ ಮುಖಾಂತರ ಹಾದು ಹೋಗ್ಲಿಕ್ಕೆ ಬಿಡ್ತಕ್ಕಂಥದ್ದು. ಓಕೆನಾ? ವಿಚ್ ದ ಮೆಟೀರಿಯಲ್ ವಿಚ್ ಅಲೋಸ್ ಎನಿ ಮೆಟೀರಿಯಲ್, ಯಾವುದು ಯಾವ ಪಾರ್ಟ್ ಅಥವಾ ಒಂದು ಸೆಲ್ ಅಲ್ಲಿ ಈ ಸೆಲ್ ಮೆಂಬ್ರೇನ್ ಏನಿದೆಯೋ ಇದು ಯಾವ್ದಾದ್ರೂ ಒಂದು ಮೆಟೀರಿಯಲ್ ನ, ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಇರ್ಬೋದು ಅಥವಾ ಗಾಳಿ ಇರ್ಬೋದು, ಏನೇ ಇರ್ಬೋದು, ಅದನ್ನ ಅಲೋ ಮಾಡಿದ್ರೆ ಅದನ್ನ ನಾವು ಪರ್ಮಿಯೇಬಲ್ ಅಂತ ಕರಿತೀವಿ. ಬಟ್ ಇದು ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂದ್ರೆ ಸೆಲೆಕ್ಟೆಡ್ ಮೆಟೀರಿಯಲ್ಸ್ ನ ಮಾತ್ರ ಅಲೋ ಮಾಡುತ್ತೆ. ಯಾವ್ದೆಲ್ಲ ಇದಕ್ಕೆ ಬೇಡ, ಅನವಶ್ಯಕ ಅಂತ ಅನ್ಸುತ್ತೋ ಅದನ್ನ ಅಲ್ಲೇ ರಿಸ್ಟ್ರಿಕ್ಟ್ ಮಾಡಿ ನಿಲ್ಲಿಸ್ಬಿಡುತ್ತೆ. ಓಕೆನಾ? ಅಂಡ್ ಇಟ್ ಈಸ್ ಕಂಪೋಸ್ಡ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇದು ಯಾವ್ದ್ರಿಂದ ಆಗಿದೆ ಅಂದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ, ದಟ್ ಈಸ್ ಲಿಪಿಡ್ಸ್ ಇಂದ ಆಗಿದೆ. ಓಕೆನಾ? ಅದಾದ ನಂತರ ಮೂವ್ಮೆಂಟ್ಸ್ ಆಫ್ ಎ ಸೆಲ್. ಈ ಹೇಗೆ ಸೆಲ್ ಒಳಗಡೆ ಮೂವ್ಮೆಂಟ್ಸ್ ಆಗುತ್ತೆ ಅಂತ ನಾವು ನೋಡ್ಬೇಕು, ತಿಳ್ಕೊಬೇಕು ಅಂದ್ರೆ ಮೊದಲಿಗೆ ನಾವು ಡಿಫ್ಯೂಷನ್ ಬಗ್ಗೆ ತಿಳ್ಕೊಬೇಕು. ಓಕೆನಾ? ಈ ಡಿಫ್ಯೂಷನ್ ಅಂದ್ರೆ ಏನು? ಅ ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್, ಡಿಫ್ಯೂಷನ್ಗೆ ನಾವು ಒಂದು ಜನರಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಒಂದು ಕಡೆ ನಾವು ಊದ್ಬತ್ತಿ ಹಚ್ತೀವಿ ಅಂತ ಅನ್ಕೊಳ್ಳಿ. ಇದನ್ನ ನಾವು ಬಾಡಿಗೆ ಹೆಂಗ್ ರಿಲೇಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಜನರಲ್ ಆಗಿ ಡಿಫ್ಯೂಷನ್ ಅಂದ್ರೆ ಏನು ಅಂತ ಅನ್ಕೊಂಡ್ರೆ, ಒಂದು ಊದ್ಬತ್ತಿ ಹಚ್ಚಿದ್ರೆ ಅಲ್ಲಿ ಒಂದು ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದು ಹಾಗೆ ಉಳ್ಕೊಳ್ಳುತ್ತಾ ಅದು ಗಾಳಿಗೆ ಬಿಟ್ರೆ? ಎಲ್ಲಾ ಕಡೆ ಹರಡ್ಕೊಳ್ಳುತ್ತೆ. ಇನ್ ದ ಸೇಮ್ ವೇ ನಮ್ಮ ಬಾಡಿಯಲ್ಲಿ ಹೇಗಾಗತ್ತಪ್ಪ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಅಂದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಸೆಲ್ ಅಲ್ಲಿ ಇರೋದಿಲ್ಲ. ಆಗ ಏನಾಗುತ್ತೆ? ದ ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಮಾಲಿಕ್ಯೂಲ್ಸ್. ಇಲ್ಲಿ ಡಿಫ್ಯೂಷನ್ ಅಂತ ಬಂದಾಗ ಮಾಲಿಕ್ಯೂಲ್ಸ್, ಎನಿ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಇವು ಏನಾದ್ರೂ ಆಗಿರ್ಬೋದು, ಅವು ಹೈಯರ್ ಕಾನ್ಸಂಟ್ರೇಷನ್ ಇರೋ ರೀಜನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಇರೋ ರೀಜನ್ಗೆ ಮೂವ್ ಆದ್ರೆ ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ರೇಟ್ ಆಫ್ ಡಿಫ್ಯೂಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದ್ರೆ, ಗ್ಯಾಸಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಅದಾದ ನಂತರ ಲಿಕ್ವಿಡ್, ಅದಾದ ನಂತರ ಸಾಲಿಡ್. ಯಾಕೆಂದ್ರೆ ಸಾಲಿಡ್ ಅಲ್ಲಿ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ವೇರ್ ಕಂಪೇರ್ಡ್ ಟು ಗ್ಯಾಸಸ್ ಇಲ್ಲಿ ಕಡಿಮೆ ಆಗುತ್ತೆ. ಇದು ಡಿಫ್ಯೂಷನ್ ಆಗ್ತಕ್ಕಂಥದ್ದು ತುಂಬಾ ಚಿಕ್ಕ ಸೈಜ್ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಇಂದ, ಫಾರ್ ಎಕ್ಸಾಂಪಲ್ ವಾಟರ್ ಇಂದ ಇರ್ಬೋದು, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಈ ರೀತಿ ಅಲ್ವಾ. ದೆನ್ ಡ್ಯೂ ಟು ಸೆಲ್ಯುಲರ್ ಆಕ್ಟಿವಿಟೀಸ್, ಏನಕ್ಕೆ ಈ ಡಿಫ್ಯೂಷನ್ ಆಗ್ಬೇಕು ಅಂತ ನಾವು ನೋಡೋದಾದ್ರೆ, ನಮ್ಮ ಬಾಡಿಯಲ್ಲಿ ತುಂಬಾ ಸೆಲ್ಯುಲರ್ ಆಕ್ಟಿವಿಟೀಸ್, ಸೆಲ್ ಒಳಗಡೆ ಆಕ್ಟಿವಿಟೀಸ್ ಆಗುತ್ತಲ್ವಾ, ಆಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗಿದ್ದು ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ಬೇಕಲ್ವಾ, ಆ ರೀತಿ ಬಾಡಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಈ ಡಿಫ್ಯೂಷನ್ ಹೆಲ್ಪ್ ಮಾಡುತ್ತೆ. ಓಕೆನಾ? ಇದಾದ ನಂತರ ಆಸ್ಮಾಸಿಸ್ ಅಂತ ಬರುತ್ತೆ. ಇದು ಇಟ್ಸ್ ಪರ್ಟಿಕ್ಯುಲರ್ ಅಬೌಟ್ ವಾಟರ್ ಮಾಲಿಕ್ಯೂಲ್ಸ್. ಓಕೆನಾ? ಅಲ್ಲಿ ಎನಿ ಮಾಲಿಕ್ಯೂಲ್ಸ್, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಏನು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ? ನಾವೀಗಾಗಲೇ ತಿಳ್ಕೊಂಡಿದೀವಿ ಅಲ್ವಾ. ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಇದನ್ನ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಲ್ವಾ. ಪ್ಲಾಸ್ಮಾ ಮೆಂಬ್ರೇನ್. ಆ ಮೂವ್ಮೆಂಟ್ ವಾಟರ್ ಮಾಲಿಕ್ಯೂಲ್ಸ್ ಆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಅಥವಾ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆದ್ರೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನೆ ಮೂವ್ ಆಗ್ಬೇಕು. ಆ ರೀತಿ ಆದ್ರೆ ಅದನ್ನ ನಾವು ಆಸ್ಮಾಸಿಸ್ ಅಂತ ಕರಿತೀವಿ. ಏನಕ್ಕೆ ಆಸ್ಮಾಸಿಸ್ ಆಗ್ಬೇಕು ಅಂದ್ರೆ, ಈ ಸೆಲ್ಗಳಿದಾವಲ್ವಾ, ಇವು ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು ಈ ಆಸ್ಮಾಸಿಸ್ ಪ್ರೋಸೆಸ್ ಇಂದಾನೆ.
ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳಿ, ಸೆಲ್ ನ ಕೈ ಕೊಡಗಾಲ ಕೊಟ್ಟಿನಿ ಅಂತ ಅನ್ಕೊಳ್ಳಿ. ಆ ಸೆಲ್ ನ ನೀವು ಒಂದು ಸೊಲ್ಯೂಷನ್ ಹಾಕ್ತೀರಿ. ಸೊಲ್ಯೂಷನ್ ಅಂದ್ರೆ ಸಾಲ್ವೆಂಟ್ ಪ್ಲಸ್ ಸಲ್ಯೂಟ್ ಅಲ್ವಾ. ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡರ ಮಿಶ್ರಣವನ್ನ ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಈ ಸೊಲ್ಯೂಷನ್ ಅಲ್ಲಿ ಮೇನ್ ಆಗಿ 3 ಟೈಪ್ಸ್ ಆಫ್ ಸೊಲ್ಯೂಷನ್ ಬರುತ್ತೆ: ಹೈಪರ್ಟೋನಿಕ್ ಸೊಲ್ಯೂಷನ್, ಹೈಪೋಟೋನಿಕ್ ಸೊಲ್ಯೂಷನ್, ಐಸೋಟೋನಿಕ್ ಸೊಲ್ಯೂಷನ್. ಎಲ್ಲಿ ಸಲ್ಯೂಟ್ ಕಂಟೆಂಟ್ ಜಾಸ್ತಿ ಇದ್ದು ಸಾಲ್ವೆಂಟ್ ಕಂಟೆಂಟ್ ಕಡಿಮೆ ಇರುತ್ತೋ ಅದನ್ನ ನಾವು ಹೈಪರ್ಟೋನಿಕ್ ಅಂತ ಕರಿತೀವಿ. ಓಕೆನಾ. ಹೈಪರ್ಟೋನಿಕ್ ಅಂದ್ರೆ ಸಲ್ಯೂಟ್ ಜಾಸ್ತಿ ಇರುತ್ತೆ ಅಂಡ್ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಓಕೆನಾ. ಹೈಪರ್ಟೋನಿಕ್ ಅಂದ್ರೆ ಉಲ್ಟಾ, ಸಲ್ಯೂಟ್ ಕಡಿಮೆ ಇರುತ್ತೆ, ಸಾಲ್ವೆಂಟ್ ಜಾಸ್ತಿ ಇರುತ್ತೆ. ವೆರಾಸ್ ಇನ್ ಐಸೋಟೋನಿಕ್ ಇಲ್ಲಿ ಎರಡೂ ಕೂಡ ಈಕ್ವಲ್ ಪ್ರಮಾಣದಲ್ಲಿ ಇರುತ್ತೆ. ಈಗ ಈ 3 ಸೆಲ್ ಅಲ್ಲಿ 3 ಸೊಲ್ಯೂಷನ್ ಗಳಿಗೆ ಸೆಲ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಆಗ ಏನಾಗುತ್ತಪ್ಪ ಅಂದ್ರೆ ನಾವು ಒಂದು ಸೆಲ್ ನ ಹಾಕಿದ್ರೆ ಆ ಸೆಲ್ ಅಲ್ಲಿ ಇರ್ತಕ್ಕಂತಹ ವಾಟರ್ ಕಂಟೆಂಟ್ ಏನಿದೆಯೋ ಅಥವಾ ಒಂದು ಸಾಲ್ವೆಂಟ್ ಕಂಟೆಂಟ್ ಏನಿದೆಯೋ ಅದನ್ನ ಹೀರ್ಕೊಂಡು ಏನಾಗುತ್ತೆ, ಸೆಲ್ ಶ್ರಿಂಕ್ ಆಗುತ್ತೆ. ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ನಾವು ಒಂದು ಸೆಲ್ ನ ಹಾಕಿದ್ರೆ ದಟ್ ಸೆಲ್ ವಿಲ್ ಬಿ ಶ್ರಿಂಕನ್. ಓಕೆ. ಹೈಪೋಟೋನಿಕ್ ಸೊಲ್ಯೂಷನ್ ಹಾಕಿದಾಗ ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುತ್ತೆ. ಇಲ್ಲಿ ಸಲ್ಯೂಟ್ ಕಡಿಮೆ ಇರುತ್ತೆ, ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂತಹ ವಾಟರ್ ಮಾಲಿಕ್ಯೂಲ್ಸ್ ಸೆಲ್ ಒಳಗಡೆ ಹೋಗಿ ಏನಾಗುತ್ತಪ್ಪ ಅಂದ್ರೆ ಆ ಸೆಲ್ ಬಲ್ಜ್ ಆಗುತ್ತೆ. ಓಕೆ. ದೆನ್ ಐಸೋಟೋನಿಕ್ ಸೊಲ್ಯೂಷನ್ಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ನೀವೇ ಹೇಳ್ಬೋದು ಏನಾಗುತ್ತಪ್ಪ ಅಂದ್ರೆ ಆ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಈಕ್ವಲ್ ಆಗಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಇಟ್ಸ್ ಅಬೌಟ್ ಆಸ್ಮೋಸಿಸ್ ಅಂಡ್ ಪ್ಲಾಸ್ಮಾ ಮೆಂಬ್ರೇನ್. ದೆನ್ ಸೆಲ್ ವಾಲ್. ಇಷ್ಟೊತ್ತು ಸೆಲ್ ಮೆಂಬ್ರೇನ್ ಬಗ್ಗೆ ನೋಡಿದ್ವಿ. ಈಗ ಸೆಲ್ ವಾಲ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಾನು 2 ಪಿಕ್ಚರ್ ಹಾಕಿದ್ದೀನಿ. ಫಸ್ಟ್ ಒನ್ ಅನಿಮಲ್ ಸೆಲ್ and second one is plant cell. ಓಕೆನಾ. ಏನು ವ್ಯತ್ಯಾಸ, ಈ ಸೆಲ್ ವಾಲ್ ಎಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂದ್ರೆ ಇಲ್ಲಿ ನೀವು ಔಟರ್ ಮೋಸ್ಟ್ ಆಗಿ ಅಬ್ಸರ್ವ್ ಮಾಡಬಹುದು. ಅನಿಮಲ್ ಸೆಲ್ ಅಲ್ಲಿ ಇಲ್ಲಿ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೆಲ್ ಮೆಂಬ್ರೇನ್ ಇರುತ್ತೆ ಅನಿಮಲ್ ಸೆಲ್ ಅಲ್ಲಿ. ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಆಗಿ ಏನಿರುತ್ತೆ, ಸೆಲ್ ವಾಲ್. ಹಾಗಾದ್ರೆ ಇಲ್ಲಿ ಸೆಲ್ ಮೆಂಬ್ರೇನ್ ಇರಲ್ವಾ ಅಂತ ನೀವು ಯೋಚನೆ ಮಾಡಬಹುದು. ಇಲ್ಲೂ ಕೂಡ ಇರುತ್ತೆ. ಒಳಗಡೆ ಒಂದು ಮೆಂಬ್ರೇನ್ ಇರುತ್ತೆ, ಅದನ್ನ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆನಾ. ಹಾಗಾದ್ರೆ ಈಗ ಸೆಲ್ ಮೆಂಬ್ರೇನ್ ಸೆಲ್ ವಾಲ್ ಬಗ್ಗೆ ನಾವು ಸ್ಟಡಿ ಮಾಡೋದಾದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್. ಓಕೆನಾ. ಇದು ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಹಾಗೇನೆ ಇದು ನಾನ್ ಲಿವಿಂಗ್ ಆಗಿರುತ್ತೆ. ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಲಿವಿಂಗ್ ಆಗಿತ್ತು, ಇದು ನಾನ್ ಲಿವಿಂಗ್ ಅಂಡ್ ಇಟ್ ಈಸ್ ಫ್ರೀಲಿ ಪರ್ಮಿಯೇಬಲ್. ಅಲ್ಲಿ ನಾವು ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ನೋಡಿದ್ವಿ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ. ಬಟ್ ಇಟ್ ಈಸ್ ಫ್ರೀಲಿ ಪರ್ಮಿಯೇಬಲ್. ಎಲ್ಲಾ ಮಾಲಿಕ್ಯೂಲ್ಸ್ ನ ಕೂಡ ಇದು ಅಲೋ ಮಾಡುತ್ತೆ. ಅಂಡ್ ಇಟ್ಸ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಶೇಪ್ ಆಫ್ ಸೆಲ್. ಲೈಕ್ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಏನು ಪ್ರೊಟೆಕ್ಟ್ ಮಾಡ್ತಾ ಇತ್ತೋ ಆ ಶೇಪ್ ಅಥವಾ ಒಂದು ಬಾಡಿ ಅದ್ರೊಳಗಡೆ ಇರ್ತಕ್ಕಂಥ ಕಂಟೆಂಟ್ ನ ಇದು ಕೂಡ ಅದೇ ಕೆಲಸ ಮಾಡುತ್ತೆ. ಅಂಡ್ ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಇಂದ ಆಗಿರುತ್ತೆ ಈ ಸೆಲ್ ವಾಲ್. ಅದು ಫ್ಯಾಟ್ ಅಥವಾ ಲಿಪಿಡ್ ಅಂತ ಏನ್ ಕರಿತೀವಿ ಅದರಿಂದ ಆಗಿತ್ತು. ಆದ್ರೆ ಇದು ಸೆಲ್ ವಾಲ್ ಏನಿದೆಯೋ ಇದು ಸೆಲ್ಯುಲೋಸ್ ಇಂದ ಆಗಿರ್ತಕ್ಕಂಥದ್ದು. ಅದಾದ ನಂತರ ಏನು ಎರಡಕ್ಕೂ ಡಿಫ್ರೆನ್ಸ್ ಅಂತ ನಾವು ನೋಡೋದಾದ್ರೆ ಸಿಂಪಲ್ ಆಗಿ ಸೆಲ್ ವಾಲ್ ಫೌಂಡ್ ಇನ್ ಪ್ಲಾಂಟ್ ಸೆಲ್ ಅಂಡ್ ಸೆಲ್ ಮೆಂಬ್ರೇನ್ ಫೌಂಡ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್. ಇಟ್ ಈಸ್ ಸೆಲ್ ವಾಲ್ ಇಸ್ ನಾನ್ ಲಿವಿಂಗ್, cell membrane is living, and cell wall is rigid and cell membrane is flexible and it is permeable. Cell membrane is selectively permeable. It is made up of cellulose, whereas cell membrane ಹೇಳುವಾಗ ಲಿಪಿಡ್ ಇಂದ ಆಗಿರುತ್ತೆ ಅಂತ ಹೇಳಿದೆ. ಬರೀ ಲಿಪಿಡ್ ಇಂದ ಅಲ್ಲ, ಬರೀ ಫ್ಯಾಟ್ ಇಂದ ಅಲ್ಲ, ಪ್ರೋಟೀನ್ಸ್ ಇಂದ ಕೂಡ ಆಗಿರುತ್ತೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಇದಾದ ನಂತರ ನ್ಯೂಕ್ಲಿಯಸ್ ಬಗ್ಗೆ ನೋಡೋಣ. ನಾವು ಮೇಯ್ನ್ ಆಗಿ ನಮಗೆ ನ್ಯೂಕ್ಲಿಯಸ್ ತುಂಬಾ ಇಂಪಾರ್ಟೆಂಟ್ ಸೆಲ್ ಅಲ್ಲಿ, ಯಾಕೆಂದ್ರೆ ತುಂಬಾ ಆಕ್ಟಿವಿಟೀಸ್ ಆಗ್ತಕ್ಕಂಥದ್ದು ನ್ಯೂಕ್ಲಿಯಸ್ ಒಳಗಡೆನೆ. ಓಕೆನಾ. ಏನ್ ನ್ಯೂಕ್ಲಿಯಸ್ ಅಂತ ನಾವು ನೋಡೋದಾದ್ರೆ, ನ್ಯೂಕ್ಲಿಯಸ್ ವಾಸ್ ಡಿಸ್ಕವರ್ಡ್ ಬೈ ಅನ್ ಇಂಗ್ಲಿಷ್ ಬಯಾಲಜಿಸ್ಟ್ ರಾಬರ್ಟ್ ಬ್ರೌನ್ ಇನ್ 1831 ಹೂ ಗೇವ್ ದ ಟರ್ಮ್ ಏರಿಯೋಲಾ. ಏರಿಯೋಲಾ ಅಂತ ಒಂದು ಕೊಡ್ತಾನೆ, ಹೆಸರು ನೇಮ್ ನ ಕೊಡ್ತಾನೆ ನ್ಯೂಕ್ಲಿಯಸ್ ಅಂತ ಕೊಡೋದಕ್ಕಿಂತ ಮುಂಚೆ. ಏನಕ್ಕೆ ಏರಿಯೋಲಾ ಅಂತ ಕೊಡ್ತಾನಪ್ಪ ಅಂದ್ರೆ ಆ ದೊಡ್ಡ ಒಂದು ಸೆಲ್ ಒಳಗಡೆ ಇಲ್ಲಿ ಇದೊಂದು ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಂಡಿರುತ್ತಲ್ವಾ, ಅದಕ್ಕೆ ಏರಿಯೋಲಾ ಅಂತ ಕೊಡ್ತಾರೆ. ಏರಿಯೋಲಾ ಅಂದ್ರೆ ಆ ಅರ್ಥ ಕೊಡುತ್ತೆ. ಓಕೆನಾ. ನಂತರ ಇದು ನ್ಯೂಕ್ಲಿಯಸ್ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ ನಂತರ ಬಂದವರು.
ಏನಾಗುತ್ತಪ್ಪ ಇದರಲ್ಲಿ ಅಂತ ನೋಡೋದಾದ್ರೆ, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಸೆಲ್ ಎಕ್ಸರ್ಟಿಂಗ್ ಕಂಟ್ರೋಲಿಂಗ್ ಇನ್ಫ್ಲೂಯೆನ್ಸ್ ಆನ್ ಆಲ್ ಸೆಲ್ ಆಕ್ಟಿವಿಟೀಸ್. ಸೆಲ್ಲಲ್ಲಿ ಆಗ್ತಕ್ಕಂತಹ ಎಲ್ಲಾ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ನ್ಯೂಕ್ಲಿಯಸ್. ಇದನ್ನ ನಾವು ಬ್ರೈನ್ ಆಫ್ ಎ ಸೆಲ್ ಅಂತ ಕೂಡ ಕರಿತೀವಿ. ಓಕೆನಾ? ಹೇಗೆ ನಮ್ಮ ಬ್ರೈನ್ ಬೇರೆ ಬಾಡಿ ಪಾರ್ಟ್ಸ್ ನ ಕಂಟ್ರೋಲ್ ಮಾಡುತ್ತೋ ಹಾಗೆ ಇದು ಎಲ್ಲಾ ಆಕ್ಟಿವಿಟೀಸ್, ಸೆಲ್ ಒಳಗಡೆ ಆಗ್ತಕ್ಕಂತ ಎಲ್ಲಾ ಆಕ್ಟಿವಿಟೀಸ್ ನ ಇದು ನೋಡ್ಕೊಳ್ಳುತ್ತೆ. ಅಂಡ್ ಇಟ್ ಈಸ್ ಫೌಂಡ್ ಆಸ್ ಅ ಸ್ಪೆರಿಕಲ್ ಆರ್ ಓವಲ್ ಸ್ಟ್ರಕ್ಚರ್ ಯೂಶುವಲಿ ಲೊಕೇಟೆಡ್ ಇನ್ ದ ಸೆಂಟರ್. ಯೂಶುವಲಿ ಸೆಂಟ್ರಲ್ ಇರುತ್ತೆ. ಹಾಗಾದ್ರೆ ಬೇರೆ ಕಡೆ ಇರಲ್ವಾ ಸರ್ ಅಂತ ಅಂದ್ರೆ ಬೇರೆ ಕಡೆನೂ ಇರುತ್ತೆ, ಬಟ್ ಹೆಚ್ಚಿನದಾಗಿ ಸೆಂಟ್ರಲ್ ಲೊಕೇಟ್ ಆಗಿರುತ್ತೆ. ಓಕೆನಾ? ದೆನ್ ಸಮ್ ಸೆಲ್ಸ್ ಲೈಕ್ sea tubes of vascular plants and red blood cells of a mammal lags of a nucleate maturity. ಮೆಚುರಿಟಿ ಟೈಮ್ ಅಲ್ಲಿ ನಮ್ಮ RBC ಸೆಲ್ಸ್ ಏನಿದಾವೋ ಇವೆಲ್ಲವೂ ಏನಾಗ್ತವೆ ಅಂದ್ರೆ ನ್ಯೂಕ್ಲಿಯಸ್ ನ ಬಿಟ್ಬಿಡ್ತವೆ. ಏನಕ್ಕೆ ನ್ಯೂಕ್ಲಿಯಸ್ ನ ಬಿಡ್ತವೆ ಅಂತ ನಾವು ನೋಡೋದಾದ್ರೆ, ಆ ನಮ್ಮ RBC ಏನಿದೆಯೋ ಅಲ್ಲಿಗೆ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಬೇಕಿರುತ್ತೆ. ಇನ್ ಆರ್ಡರ್ ಟು ಆ ಆಕ್ಸಿಜನ್ ನ ಇಟ್ಕೊಳ್ಳಿಕ್ಕೆ ಜಾಗ ಬೇಕಲ್ವಾ ಅದಕ್ಕೆ. ಹಾಗಾಗಿ ಎಲ್ಲಾ ಆರ್ಗನಲ್ಸ್ ನ ಮತ್ತೆ ಈ ನ್ಯೂಕ್ಲಿಯಸ್ ನ ಅದು ಬಿಟ್ಬಿಡುತ್ತೆ. ಓಕೆನಾ? ಹಾಗೇನೆ ಪ್ಲಾಂಟ್ಸ್ ಅಲ್ಲೂ ಕೂಡ ವಾಟರ್ ನ ಹಿಡಿದಿಟ್ಕೋಬೇಕಲ್ವಾ, ಆ ವಾಟರ್ ನ ಹಿಡಿದಿಟ್ಕೊಳ್ಳೋಕೆ ಜಾಗ ಬೇಕಾಗಿರೋ ಕಾರಣದಿಂದ ಅದು ಕೂಡ ಆ ನ್ಯೂಕ್ಲಿಯಸ್ ನ ಬಿಟ್ಬಿಡುತ್ತೆ. ಓಕೆನಾ? ದೆನ್ ಹಾಗಾದ್ರೆ ನ್ಯೂಕ್ಲಿಯಸ್ ಇಲ್ದವ್ರು ಹೇಗ್ ಬದುಕ್ತವೆ ಸರ್ ಅಂತ ನಾವು ನೋಡೋದಾದ್ರೆ, ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಅದು ಬದುಕಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ RBC ಸೆಲ್ಸ್ ಇದಾವೆ ಅಲ್ವಾ, ಅವು ಒಂದು 120 ದಿನಗಳ ಕಾಲ ಬದುಕಬಹುದು ನ್ಯೂಕ್ಲಿಯಸ್ ಇಲ್ದಲೆ. ಓಕೆನಾ? ದೆನ್ ಏನು ಈ ಕಾಂಪೋನೆಂಟ್ಸ್ ಆಫ್ ಎ ನ್ಯೂಕ್ಲಿಯಸ್, ಯಾವೆಲ್ಲ ಪಾರ್ಟ್ಸ್ ಬರ್ತವೆ ನ್ಯೂಕ್ಲಿಯಸ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ನ್ಯೂಕ್ಲಿಯರ್ ಎನ್ವೆಲೋಪ್ ಇರ್ಬೋದು. ಇಟ್ ಇಸ್ ದ ಔಟರ್ ಮೋಸ್ಟ್ ಮೆಂಬ್ರೇನ್. ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಹೇಳ್ತೀವಿ. ಅದಾದ ನಂತರ ನ್ಯೂಕ್ಲಿಯರ್ ಸ್ಯಾಪ್ ಅಂತ ಬರುತ್ತೆ. ದಟ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯೋಪ್ಲಾಸಮ್. ಹೇಗೆ ಸೆಲ್ ಅಲ್ಲಿ ಸೈಟೋಪ್ಲಾಸಮ್ ಇರುತ್ತಲ್ವಾ, ಹಾಗೆ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ. ಅಂಡ್ ದೆನ್ ನ್ಯೂಕ್ಲಿಯೋಲಸ್ ಅಂಡ್ ಕ್ರೊಮ್ಯಾಟಿನ್ ಮೆಟೀರಿಯಲ್. ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಆರ್ ದ ಜೆನೆಟಿಕ್ ಏನು ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಾವಲ್ವ ಅವನ್ನ ನಾವು ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇದಾದ ನಂತರ ನ್ಯೂಕ್ಲಿಯರ್ ಮೆಂಬ್ರೇನ್. ಏನು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೆ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೆ ಆ ನ್ಯೂಕ್ಲಿಯಸ್ ಅಲ್ಲಿ ಔಟರ್ ಮೋಸ್ಟ್ ಮೆಂಬ್ರೇನ್ ಏನಿರುತ್ತೋ ಅದನ್ನ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ನ್ಯೂಕ್ಲಿಯರ್ ಮೆಂಬ್ರೇನ್. 2 ಲೇಯರ್ ಇರುತ್ತೆ, ಇನ್ನರ್ ಮೆಂಬ್ರೇನ್ ಅಂಡ್ ಔಟರ್ ಮೆಂಬ್ರೇನ್. ಓಕೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಸಪರೇಟ್ಸ್ ದ ನ್ಯೂಕ್ಲಿಯಸ್ ಫ್ರಮ್ ದ ಸೈಟೋಪ್ಲಾಸಮ್. ಇದೆಲ್ಲ ಒಂದು ಇಲ್ಲಿ ಸೆಲ್ ಇದ್ರೆ ಇಲ್ಲೆಲ್ಲ ಸೈಟೋಪ್ಲಾಸಮ್ ಇರುತ್ತಲ್ವಾ, ಆ ಸೈಟೋಪ್ಲಾಸಮ್ ಇಂದ ಆ ನ್ಯೂಕ್ಲಿಯಸ್ ನ ಸಪರೇಟ್ ಮಾಡ್ತಕ್ಕಂಥದ್ದೇ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ವಾ. ಅಂಡ್ ಇಟ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಪ್ರೋಟೀನ್ ಅಂಡ್ ಲಿಪಿಡ್ಸ್. ಇದು ಕೂಡ ಪ್ರೋಟೀನ್ ಮತ್ತೆ ಲಿಪಿಡ್ ಇಂದ ಆಗಿರ್ತಕ್ಕಂಥದ್ದು. ಅಂಡ್ ಇಟ್ ಈಸ್ ಡಬಲ್ ಮೆಂಬ್ರೇನ್ ವಿತ್ ಸ್ಪೇಸ್ ಬಿಟ್ವೀನ್ ದ ಔಟರ್ ಅಂಡ್ ಇನ್ನರ್ ಮೆಂಬ್ರೇನ್. ದ ಮೆಂಬ್ರೇನ್ ಈಸ್ ಪರ್ಫೊರೇಟೆಡ್ ಬೈ ಸೆವೆರಲ್ ನ್ಯೂಕ್ಲಿಯರ್ ಪೋರ್ಸ್. ನ್ಯೂಕ್ಲಿಯರ್ ಪೋರ್ಸ್ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಜಾಗ ಇದೆ ಅಲ್ವಾ, ಏನಾದ್ರು ಎಕ್ಸ್ಚೇಂಜ್ ಆಗಬೇಕು ಬೇರೆ ಸೆಲ್ಲಿಂದ ನ್ಯೂಕ್ಲಿಯಸ್ಗೆ ಅಂತ ಏನಾದ್ರು ಇದ್ರೆ ಈ ನ್ಯೂಕ್ಲಿಯರ್ ಪೋರ್ ಏನಿದಾವೋ ಇದ್ರ ಥ್ರೂ ಎಕ್ಸ್ಚೇಂಜ್ ಆಗುತ್ತೆ. ದ ಮೆಂಬ್ರೇನ್ ಪರ್ಫಾರ್ಮ್ಡ್ ಬೈ ಸೆವೆರಲ್ ನ್ಯೂಕ್ಲಿಯರ್ ಪೋರ್ಸ್ ವಿಚ್ ಅಲೋ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಆ ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ಏನಿರುತ್ತೋ ಅದ್ರ ಮಧ್ಯೆ ಏನಾದ್ರು ಮೆಟೀರಿಯಲ್ಸ್ ಎಕ್ಸ್ಚೇಂಜ್ ಆಗಬೇಕು ಅಂದ್ರೆ ಇದು ಹೆಲ್ಪ್ ಮಾಡುತ್ತೆ ನ್ಯೂಕ್ಲಿಯರ್ ಪೋರ್ಸು. ಅದಾದ ನಂತರ ನ್ಯೂಕ್ಲಿಯೋಪ್ಲಾಸಮ್ ಅಂತ ಬರುತ್ತೆ. ನಾವ್ ಈಗಾಗಲೇ ತಿಳ್ಕೊಂಡ್ವಿ. ನ್ಯೂಕ್ಲಿಯೋಪ್ಲಾಸಮ್ ಅಂದ್ರೆ ಏನು, ಇಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಸೈಟೋಪ್ಲಾಸಮ್ ಇರುತ್ತಲ್ವಾ, ಆ ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಸೈಟೋಪ್ಲಾಸಮ್ಗೆ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸಮ್ ಇಸ್ ದ ಸೈಟೋಪ್ಲಾಸಮ್ ವಿತ್ ಇನ್ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಇನ್ ವಿಚ್ ಅ ಕ್ರೊಮ್ಯಾಟಿನ್ ಅಂಡ್ ನ್ಯೂಕ್ಲಿಯೈ ಆರ್ ಸಸ್ಪೆಂಡೆಡ್. ಓಕೆನಾ? ದೆನ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಒಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯೂಶುವಲಿ ಆ ಒನ್ ಸ್ಪೆರಿಕಲ್ ಬಾಡಿ called nucleolus is present inside the nucleus. ಆ ನ್ಯೂಕ್ಲಿಯಸ್ ಒಳಗಡೆ ಒಂದು ಸ್ಪೆರಿಕಲ್ ಬಾಡಿ ಪ್ರೆಸೆಂಟ್ ಇರುತ್ತೆ, ಅದನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಹಾಗಾದ್ರೆ ನ್ಯೂಕ್ಲಿಯೋಲಸ್ಗೂ ಕೂಡ ಒಂದು ಮೆಂಬ್ರೇನ್ ಇಂದ ಆಗಿದೆಯಾ ಅಂತ ನೋಡೋದಾದ್ರೆ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಮೆಂಬ್ರೇನ್ ಇರೋದಿಲ್ಲ. ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ ಅಂಡ್ RNA. RNA means ribonucleic acid and it is concerned with the formation of ribosome and helps in photosynthesis. ನೀವು ಇದು ಇಂಪಾರ್ಟೆಂಟ್, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ಈ ರೈಬೋಸಮ್ ಏನಿದಾವೋ ಇವೆಲ್ಲವೂ ಕೂಡ ಸಿಂಥಸಿಸ್ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಅಂದ್ರೆ ನ್ಯೂಕ್ಲಿಯೋಲಸ್ ಅಲ್ಲಿ. ಓಕೆನಾ? ಇದಾದ ನಂತರ ಈ ರೈಬೋಸಮ್ ಪ್ರೋಟೀನ್ ಸಿಂಥಸಿಸ್ ಮಾಡ್ತವೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೋಗಿ, ಬಟ್ ರೈಬೋಸಮ್ ನ ಸಿಂಥಸಿಸ್ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯೋಲಸ್ ಪರ್ಟಿಕ್ಯುಲರ್. ಓಕೆನಾ? ಇದಾದ ನಂತರ ಕ್ರೊಮ್ಯಾಟಿನ್ಸ್ ಬರ್ತವೆ. ಏನು ನ್ಯೂಕ್ಲಿಯಸ್ ಒಳಗಡೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇದಾವಲ್ವಾ, ಇವನ್ನ ನಾವು ಕ್ರೊಮ್ಯಾಟಿನ್ಸ್ ಅಂತ ಕರಿತೀವಿ. ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರಿಂಗ್ ಮೆಟೀರಿಯಲ್ಸ್, ಇವು ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ.
ನ್ಯೂಕ್ಲಿಯಸ್ ಕಂಟೈನ್ a network of threads which constitute the chromatin. ಈ ಕ್ರೊಮ್ಯಾಟಿನ್ ಏನಿರ್ತವೋ ಇವೆಲ್ಲವೂ ಕೂಡ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಗಿರ್ತವೆ. ಅಂಡ್ ದ ಕ್ರೊಮ್ಯಾಟಿನ್ ಮೆಟೀರಿಯಲ್ ಮೇನ್ಲಿ ಕನ್ಸಿಸ್ಟ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, DNA ಇಂದ ಆಗಿರುತ್ತೆ ಕ್ರೊಮ್ಯಾಟಿನ್ಸ್. ಅದಾದ ನಂತರ DNA ಕೂಡ ಯಾವ್ದಿಂದ ಆಗಿರುತ್ತೆ ಅಂದ್ರೆ ಜೀನ್ಸ್, DNA ಒಳಗಡೆ ಜೀನ್ಸ್ ಬರುತ್ತೆ, ನಾನು ಮುಂದೆ ಹೇಳ್ತೀನಿ. ದಿಸ್ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಮೇನ್ಲಿ ಕನ್ಸಿಸ್ಟ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, ದಟ್ ಇಸ್ ನಥಿಂಗ್ ಬಟ್ DNA. ಓಕೆ, ಇಟ್ಸ್ ಮೈನ್ ಫಂಕ್ಷನ್ ಇಸ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಮಿಟ್ ಹೆರಿಡೇಟರಿ ಇನ್ಫಾರ್ಮೇಶನ್ ಫ್ರಮ್ ಜನರೇಷನ್ ಟು ಜನರೇಷನ್. ಏನ್ ಹೆರಿಡಿಟಿ ಇನ್ಫಾರ್ಮೇಶನ್ ಅಂದ್ರೆ, ಈಗ ತಾತನ್ ತರನೇ ಮೊಮ್ಮಗ ಇದ್ದಾನೆ, ತಾತನ್ ಕೂದ್ಲು ಹೇಗಿತ್ತೋ ಹಾಗೆ ಮೊಮ್ಮಗನ್ ಕೂದ್ಲು ಇದೆ, ತಾತನ್ ಕಣ್ಣಾಗೆ ಮೊಮ್ಮಗನ್ ಕೂದ್ಲು, ಅಪ್ಪನ್ ತರನೇ ಮಗ ಇದ್ದಾನೆ ಅಂತೆಲ್ಲ ಹೇಳ್ತಾರಲ್ವಾ. ಹೇಗೆ ಆ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಟ್ರಾನ್ಸ್ಫರ್ ಆಗುತ್ತಪ್ಪ ಅಂದ್ರೆ ದಟ್ ಈಸ್ ಥ್ರೂ ಅ ಕ್ರೊಮ್ಯಾಟಿನ್. ಕ್ರೊಮ್ಯಾಟಿನ್ ಮುಖಾಂತರ ಆ DNA ಅಂತ ನಾವೇನ್ ಹೇಳ್ತೀವಿ, ಜೀನ್ಸ್ ಅಂತ ಹೇಳ್ತೀವಲ್ವಾ, ಕ್ರೊಮ್ಯಾಟಿನ್ ಆಗಿರ್ತಕ್ಕಂಥದ್ದು DNA ಇಂದ. DNA ಒಳಗಡೆ ಜೀನ್ಸ್ ಇರುತ್ತೆ, ಅವು ಕ್ಯಾರಿ ಮಾಡ್ತಕ್ಕಂಥದ್ದು ಜೆನೆಟಿಕ್ ಇನ್ಫಾರ್ಮೇಶನ್ ಒಂದ್ ಜನರೇಷನ್ ಇಂದ ಅನದರ್ ಜನರೇಷನ್ಗೆ. ಈ ಕ್ರೊಮ್ಯಾಟಿನ್ಸ್ ಏನಿದಾವೋ ಇವು ಡ್ಯೂರಿಂಗ್ ಸೆಲ್ ಡಿವಿಷನ್ ಕ್ರೊಮ್ಯಾಟಿನ್ ಬಿಕಮ್ಸ್ ಮೋರ್ ಡಿಸ್ಟಿಂಕ್ಟ್ಲಿ ವಿಸಿಬಲ್ ಇನ್ ಟು ಎ ಡೆಫಿನೆಟ್ ನಂಬರ್ ಆಫ್ ರಾಡ್ ಲೈಕ್ ಬಾಡೀಸ್ ಕಾಲ್ಡ್ ಕ್ರೋಮೋಸೋಮ್ಸ್. ಸೆಲ್ ಡಿವಿಷನ್ ಆಗುತ್ತೆ ಅಲ್ವಾ ನಮ್ಮ ಬಾಡಿಯಲ್ಲಿ, ಆ ಸೆಲ್ ಡಿವಿಷನ್ ಆಗುವಂತ ಟೈಮಲ್ಲಿ ಈ ಕ್ರೊಮ್ಯಾಟಿನ್ಸ್ ಏನಿದಾವೋ ಇವೆಲ್ಲ ಕಂಬೈನ್ಡ್ ಆಗಿ ಫಾರ್ಮ್ ಆಗಿ ಏನಾಗುತ್ತಪ್ಪ ಅಂದ್ರೆ ಕ್ರೋಮೋಸೋಮ್ಸ್, ರಾಡ್ ಲೈಕ್ ಸ್ಟ್ರಕ್ಚರ್ಸ್ ಅಥವಾ ರಾಡ್ ಲೈಕ್ ಬಾಡೀಸ್, ಕ್ರೋಮೋಸೋಮ್ಸ್ ಅಂತ ಏನ್ ಕರಿತೀವಿ ಆ ರೀತಿ ಕಾಣಿಸುತ್ತೆ. ಎಲ್ಲ ಇವು ಈ ರೀತಿ ಕಾಣಿಸ್ತವೆ ಕ್ರೋಮೋಸೋಮ್ಸ್ ಸೆಲ್ ಡಿವಿಷನ್ ಆಗ್ತಕ್ಕಂಥ ಟೈಮಲ್ಲಿ. ಓಕೆನಾ, ಬಾಕಿ ಟೈಮಲ್ಲಿ ಏನು ಕಾಣಿಸಲ್ಲಪ್ಪ ಅಂತ ಅಂದ್ರೆ ಬಾಕಿ ಟೈಮಲ್ಲಿ ಡಿವೈಡ್ ಆಗಿರ್ತವೆ, ಇಲ್ಲಿ ಕಂಬೈನ್ಡ್ ಆಗಿ ಎಲ್ಲ ಕ್ರೊಮ್ಯಾಟಿನ್ಸ್ ಈ ರೀತಿಯ ಕ್ರೋಮೋಸೋಮ್ಸ್ ಆಗಿ ಕಾಣಿಸ್ತವೆ. ಓಕೆನಾ, ಕ್ರೋಮೋಸೋಮ್ಸ್ ಬಿಯರ್ ಮೆನಿ ಎಕ್ಸ್ಟ್ರೀಮ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಲ್ಡ್ ಜೀನ್ಸ್. ಆ ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಮೈನ್ಯೂಟ್ ಪಾರ್ಟಿಕಲ್ ನ ನಾವು ಜೀನ್ಸ್ ಅಂತ ಕರಿತೀವಿ. ಕೆಮಿಕಲಿ ಜೀನ್ಸ್ ಆರ್ ಕಂಪೋಸ್ಡ್ ಆಫ್ DNA ಆಗಿರ್ತಕ್ಕಂಥದ್ದು. ಅದಾದ ನಂತರ ಕ್ರೋಮೋಸೋಮ್ಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಿದ್ದಿಲ್ವಾ, ಇವನ್ನ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕಂಬೈನ್ಡ್ ಆದಾಗ ಕ್ರೊಮ್ಯಾಟಿನ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ವಿಸಿಬಲ್ ಓನ್ಲಿ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಅಂದ್ರೆ ಮೈಟಾಸಿಸ್ ಮತ್ತೆ ಮಿಯೋಸಿಸ್ ಅಂತ ಕೇಳಿರ್ತೀರಿ, ಇದನ್ನ ನೀವು ಮುಂದೆ ಸ್ಟಡಿ ಮಾಡ್ತೀರಿ. ಆ ಕ್ರೋಮೋಸೋಮ್ಸ್ ಅಂದ್ರೆ ಏನಂದ್ರೆ ಈ ಸೆಲ್ ಡಿವಿಷನ್ ಆಗ್ತಕ್ಕಂಥ ಟೈಮಲ್ಲಿ ವಿಸಿಬಲ್ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಇಟ್ ಈಸ್ ಕ್ರೋಮೋಸೋಮ್ಸ್. Each chromosome has two arms called chromatids that are attached at the primary construction called centromere. ಇಲ್ಲಿ ಏನಿದೋ ಸೆಂಟ್ರೋಮಿಯರ್ ಅಂದ್ರೆ ಎರಡು ಆರ್ಮ್ಸ್ ಮಧ್ಯ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ, ಅದನ್ನು ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಇಟ್ ಈಸ್ ಸೆಂಟ್ರೋಮಿಯರ್. ಓಕೆನಾ, ಇಟ್ ಈಸ್ ಸೆಂಟ್ರೋಮಿಯರ್. ಇವೇನಿದಾವೋ ಈ ಆರ್ಮ್ಸ್ ಇವನ್ನ ನಾವು ಕ್ರೊಮ್ಯಾಟಿಡ್ಸ್ನ, ಸಿಂಗಲ್ ಕ್ರೊಮ್ಯಾಟಿಡ್ಸ್ನ ಆರ್ಮ್ಸ್ ಅಂತ ಕರಿತೀವಿ. ಈಚ್ ಕ್ರೊಮ್ಯಾಟಿಡ್ಸ್ ಹ್ಯಾಸ್ ಟೂ ಆರ್ಮ್ಸ್ ಕಾಲ್ಡ್ ಕ್ರೊಮ್ಯಾಟಿಡ್ಸ್. ಆ ಆರ್ಮ್ಸ್ನ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಓಕೆನಾ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಮತ್ತೆ ಆ ಆರ್ಮ್ಸ್ ಏನಿದಾವೋ ಆ ಆರ್ಮ್ಸ್ ನ ಸೈಜ್ ಮೇಲೆ ನಾವು ಈ ಕ್ರೋಮೋಸೋಮ್ಸ್ ನ 4 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಒನ್ ಈಸ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್, ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್, ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂಡ್ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್. ಓಕೆನಾ, ಇದನ್ನ ಆರ್ಡರ್ ಆಗಿ ನೋಡ್ಬೇಕು ನಾವು. ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಏನಂತ ನೋಡೋದಾದ್ರೆ ದ ಕ್ರೋಮೋಸೋಮ್ಸ್ ಇನ್ ವಿಚ್ ಸೆಂಟ್ರೋಮಿಯರ್ ಈಸ್ ನಿಯರ್ ದ ಮಿಡಲ್ ಅಂಡ್ ದ ಟೂ ಆರ್ಮ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಲೆಂತ್. ಇಲ್ಲಿ ಸೆಂಟ್ರೋಮಿಯರ್ ಇದೆ ಅಲ್ವಾ, ಈ ಸೆಂಟ್ರೋಮಿಯರ್ ಆಲ್ಮೋಸ್ಟ್ ಮಿಡಲ್ ಅಲ್ಲಿ ಇರುತ್ತೆ. ಈ ಟೂ ಆರ್ಮ್ಸ್ ಏನಿದಾವೋ ಕ್ರೋಮೋಸೋಮ್ಸ್ ಅಲ್ಲಿ, ಈ ಆರ್ಮ್ಸ್ ಇದಾವೆ ಅಲ್ವಾ, ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಓಕೆನಾ, ಆಲ್ಮೋಸ್ಟ್ ಈಕ್ವಲ್ ಇದ್ರೆ ನಾವು ಅದನ್ನ ಮೆಟಾಸೆಂಟ್ರಿಕ್, ಅಂಡ್ ಸೆಂಟ್ರೋಮಿಯರ್ ಸೆಂಟ್ರಲ್ ಲೊಕೇಟ್ ಆಗಿರ್ಬೇಕು, ಅದನ್ನ ನಾವು ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅದಾದ ನಂತರ ಸಬ್ ಮೆಟಾಸೆಂಟ್ರಿಕ್ ಅಂದ್ರೆ ಈಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಏನಾಗುತ್ತೆ ಸೆಂಟ್ರೋಮಿಯರ್ ಅಂದ್ರೆ ಸೆಂಟರ್ ಇಂದ ಸ್ವಲ್ಪ ಮೇಲೆ ಹೋಗಿರುತ್ತೆ, ಮೇಲೆ ಅಥವಾ ಕೆಳಗೆ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ. ಹಾಗೇನೆ ಈ ಆರ್ಮ್ಸ್ ಇದಾವೆ ಅಲ್ವಾ, ಆರ್ಮ್ಸ್ ಒಂದ್ರದ್ದು ಲೆಂತ್ ಜಾಸ್ತಿ ಇರುತ್ತೆ, ಒಂದ್ರದ್ದು ಸ್ವಲ್ಪ ಕಡಿಮೆ ಇರುತ್ತೆ. ನೋಡ್ ದ ಕ್ರೋಮೋಸೋಮ್ ಇನ್ ವಿಚ್ ದ ಸೆಂಟ್ರೋಮಿಯರ್ ಈಸ್ ಸ್ಲೈಟ್ಲಿ ಅವೇ ಫ್ರಮ್ ದ ಮಿಡಲ್. ನೋಡಿ, ಇಲ್ಲಿ ಇರಬೇಕಾಗಿದ್ದಂತಹ ಸೆಂಟ್ರೋಮಿಯರ್ ಸ್ಲೈಟ್ಲಿ ಅವೇ ಇದೆ. ದೆನ್ ಇಟ್ ಈಸ್ ಒನ್ ಆರ್ಮ್ ಈಸ್ ಸ್ಲೈಟ್ಲಿ ಶಾರ್ಟ್ ಅಂಡ್ ಅದರ್ ಆರ್ಮ್ ಈಸ್ ಲಾಂಗ್. ಒಂದು ನೋಡಿ, ಇಲ್ಲಿ ಶಾರ್ಟ್ ಇದೆ ಸ್ವಲ್ಪ ಅಂಡ್ ಅನದರ್ ಆರ್ಮ್ ಈಸ್ ಲಾಂಗ್ ಇದೆ ಅಲ್ವಾ. ಈ ರೀತಿ ಇದ್ರೆ ನಾವು ಇದನ್ನ ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಕರಿತೀವಿ. ಮೆಟಾಸೆಂಟ್ರಿಕ್ ಆಯ್ತು, ಸಬ್ ಮೆಟಾಸೆಂಟ್ರಿಕ್ ಆಯ್ತು. ದೆನ್ ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಬರ್ತವೆ. ಏನು ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂದ್ರೆ ದ ಕ್ರೋಮೋಸೋಮ್ಸ್ ಇನ್ ವಿಚ್ ಸೆಂಟ್ರೋಮಿಯರ್ ಈಸ್
near the end, and consequently it one arm is very short and other arm is very ಲಾಂಗ್. ಇದನ್ನ ನಾವು ಆಕ್ರೋಸೆಂಟ್ರಿಕ್ ಕ್ರೋಮೋಸಮ್ ಅಂತ ಹೇಳ್ತೀವಿ. ಈ ಸೆಂಟ್ರೋಮಿಯರ್ ನಿಯರ್ ದ ಎಂಡ್ ಇದೆ ನೋಡಿ, ಎಂಡ್ ಫುಲ್ ಎಂಡ್ ಅಲ್ಲಿ ಇರಲ್ಲ, ಇನ್ನೇನು ಎಂಡಿಗೆ ಬರುತ್ತೆ ಅನ್ನೋ ತರ ಇರುತ್ತೆ. ಹಾಗೇನೆ ಒನ್ ಆರ್ಮ್ ಆಫ್ ದಿಸ್ ಕ್ರೋಮೋಸಮ್ ಇಸ್ ವೆರಿ ಶಾರ್ಟ್ ಅಂಡ್ ಅನದರ್ ಒನ್ ಆರ್ಮ್ ಇಸ್ ವೆರಿ ಲಾಂಗ್. ಓಕೆನಾ, ಇದನ್ನ ನಾವು ಆಕ್ರೋಸೆಂಟ್ರಿಕ್ ಕ್ರೋಮೋಸಮ್ ಅಂತ ಕರಿತೀವಿ. ಅದಾದ ನಂತರ ಟೀಲೋಸೆಂಟ್ರಿಕ್. ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಸೆಂಟ್ರೋಮಿಯರ್ ಒಂದು ಎಂಡಲ್ಲಿ ಇರುತ್ತೆ, ಹಾಗೇನೆ ಆರ್ಮ್ಸ್ ಏನಿದಾವೋ ಇವು ಉದ್ದ ಇರ್ತವೆ ಒಂದ್ ಸೈಡ್. ದ ಕ್ರೋಮೋಸಮ್ ಇನ್ ವಿಚ್ ದ ಸೆಂಟ್ರೋಮಿಯರ್ ಇಸ್ ಎಟ್ ದ ಟಿಪ್ ಆಫ್ ದ ಕ್ರೋಮೋಸಮ್ಸ್ ಅಂಡ್ ದ ಆರ್ಮ್ ಆರ್ ಆನ್ ಒನ್ ಸೈಡ್ ಓನ್ಲಿ ಈಸ್ ಕಾಲ್ಡ್ ಟೀಲೋಸೆಂಟ್ರಿಕ್. ಇಲ್ಲಿ ನೋಡಿ, ಸೆಂಟ್ರೋಮಿಯರ್ ಒಂದ್ ಸೈಡಿಗೆ ಹೋಗಿ ಅರೇಂಜ್ ಆಗಿದೆ, ಹಾಗೇನೆ ಆರ್ಮ್ಸ್ ಕೂಡ ಒಂದ್ ಸೈಡ್ ಅಲ್ಲಿ ಮಾತ್ರ ಇದೆ. ಇದನ್ನ ನಾವು ಟೀಲೋಸೆಂಟ್ರಿಕ್ ಕ್ರೋಮೋಸಮ್ ಅಂತ ಕರಿತೀವಿ. ಓಕೆನಾ. ದೆನ್ ಇದಾದ ನಂತರ ಟೈಪ್ಸ್ ಆಫ್ ಎ ಸೆಲ್ ಅಂತ ಬರುತ್ತೆ. ಏನು ಟೈಪ್ಸ್ ಆಫ್ ಎ ಸೆಲ್? ಈ ಕ್ರೋಮೋಸೋಮ್ಸ್ ಏನಿದಾವೋ, ಆ ಕ್ರೋಮೋಸೋಮ್ಸ್ ಅನ್ನೋದಕ್ಕಿಂತ ನ್ಯೂಕ್ಲಿಯಸ್ ಏನಿದೆಯೋ, ಈ ನ್ಯೂಕ್ಲಿಯಸ್ ಯಾವ ರೀತಿ ಪ್ರೆಸೆಂಟ್ ಇರುತ್ತೆ, ಅಥವಾ ಫುಲ್ ಪ್ಲೆಡ್ಜ್ ನ್ಯೂಕ್ಲಿಯಸ್ ಇರುತ್ತಾ, ಅಥವಾ ನ್ಯೂಕ್ಲಿಯೋಲಸ್ ಇರ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ಬೋದು, ಅವೆಲ್ಲ ಆಬ್ಸೆಂಟ್ ಇರ್ತಕ್ಕಂತಹ ನ್ಯೂಕ್ಲಿಯಸ್ ಇರುತ್ತಾ ಅಂತ ನಾವು ನೋಡೋದಾದ್ರೆ, ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಫುಲ್ ಪ್ಲೆಡ್ಜ್ ಏನಂದ್ರೆ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಇರಬೇಕು, ಹಾಗೇನೆ ನ್ಯೂಕ್ಲಿಯೋಲಸ್ ಇರಬೇಕು, ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು. ಈ ರೀತಿಯಾದ ನ್ಯೂಕ್ಲಿಯಸ್ ಇದ್ರೆ ಅದನ್ನ ನಾವು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಓಕೆನಾ. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಅಂದ್ರೆ ಇಲ್ಲಿ ನ್ಯೂಕ್ಲಿಯೋಲಸ್ ಕೂಡ ಇರಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನು ಇರಲ್ಲ, ಟ್ರೂ ನ್ಯೂಕ್ಲಿಯಸ್ ಕೂಡ ಇರಲ್ಲ, ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸು ಇರಲ್ಲ. ಅದ್ರದ್ದು ಏನ್ ಡಿಫ್ರೆನ್ಸ್ ಪ್ರೊಕ್ಯಾರಿಯೋಟ್ಗೂ ಯೂಕ್ಯಾರಿಯೋಟ್ಗೂ ಅಂತ ನೋಡೋದಾದ್ರೆ, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ 1 ರಿಂದ 10 ಮೈಕ್ರಾನ್ ವರೆಗೆ ಬರ್ಬೋದು, ಮೈಕ್ರೋಮೀಟರ್ ಬಗ್ಗೆ ಬರ್ಬೋದು. ಅಥವಾ ಯೂಕ್ಯಾರಿಯೋಟಿಕ್ ಸೆಲ್ 5 to 100 ಅಥವಾ 150 ಮೈಕ್ರಾನ್ ಇಷ್ಟೇ ಇರುತ್ತೆ ಅಂದ್ರೆ ಇಲ್ಲ, ನಾವು ಜನರಲ್ ಆಗಿ ಇಷ್ಟು ಅಂತ ಹೇಳ್ತೀವಿ. 150 ಮೈಕ್ರಾನ್ಸ್ ಇರೋವು ಇದಾವೆ ಯೂಕ್ಯಾರಿಯೋಟ್ಸ್ ಅಲ್ಲಿ. ಓಕೆನಾ. ಟ್ರೂ ನ್ಯೂಕ್ಲಿಯಸ್ ಈಸ್ ಆಬ್ಸೆಂಟ್. ನಾನು ಈಗಾಗಲೇ ಹೇಳಿದೆ, ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಆ ನ್ಯೂಕ್ಲಿಯಸ್ ಒಳಗಡೆ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಇರಬೇಕು, ನ್ಯೂಕ್ಲಿಯೋಲಸ್ ಇರಬೇಕು, ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು. ಆ ಟ್ರೂ ನ್ಯೂಕ್ಲಿಯಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂಡ್ ನ್ಯೂಕ್ಲಿಯೋಲಸ್ ಇಲ್ಲಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಹಾಗೇನೆ ಕ್ರೋಮೋಸೋಮ್ಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಸಿಂಗಲ್ ಆಗಿರುತ್ತೆ, ಬಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಸಿಂಗಲ್ ಇರಲ್ಲ, ಮೋರ್ ದೆನ್ ಒನ್ ಸೆಲ್, ಒನ್ ನ್ಯೂಕ್ಲಿಯಸ್, ಒನ್ ಕ್ರೋಮೋಸೋಮ್ಸ್ ಇರುತ್ತೆ. ಓಕೆನಾ. ದೆನ್ ಸೈಟೋಪ್ಲಾಸಮ್ ಬಗ್ಗೆ ನಾವು ನೋಡಿದ್ವಿ ಅಲ್ವಾ. ಏನು ಸೆಲ್ ಒಳಗಡೆ, ಸೆಲ್ ಮೆಂಬ್ರೇನ್ ಒಳಗಡೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇಂದ ಹೊರಗಡೆ ಸೆಲ್ ನ ಒಳಗಡೆ ಏನು ಜಾಗ ಇದೆಯೋ ಅಲ್ಲೆಲ್ಲವೂ ಕೂಡ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಇಟ್ ಇಸ್ ಅ ಪಾರ್ಟ್ ಬಿಟ್ವೀನ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ದ ನ್ಯೂಕ್ಲಿಯರ್ ಎನ್ವೆಲೋಪ್. ಅಂಡ್ ಅಲ್ಲಿ ಸೈಟೋಸೋಲ್ ಅಂತ ಬರುತ್ತೆ. ಸೈಟೋಸೋಲ್ ಅಂದ್ರೆ ಅಕ್ವೈಸ್ ಗ್ರೌಂಡ್ ಸಬ್ಸ್ಟೆನ್ಸ್ ಆಫ್ ಸೈಟೋಪ್ಲಾಸಮ್. ಈ ಗ್ರೌಂಡ್ ಸಬ್ಸ್ಟೆನ್ಸ್ ಏನಿದೆಯೋ ಇದನ್ನ ನಾವು ಸೈಟೋಸೋಲ್ ಅಂತ ಕರಿತೀವಿ. ಸೆಲ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೈಟೋಸೋಲ್. ಆ ಸೆಲ್ ಆರ್ಗನಲ್ಸ್ ಇದಾವಲ್ವಾ, ಮೈಟೋಕಾಂಡ್ರಿಯಾ ಇರ್ಬೋದು, ಗಾಲ್ಗಿ ಇರ್ಬೋದು, ಲೈಸೋಸೋಮ್ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಇವೆಲ್ಲವೂ ಕೂಡ ಸೆಲ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಅಥವಾ ಸೈಟೋಪ್ಲಾಸಮ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸೈಟೋಸೋಲ್ ಇರುತ್ತೆ ಅಲ್ವಾ, ಸೈಟೋಸೋಲ್ ಮೇಲೆ ಪ್ರೆಸೆಂಟ್ ಇರುತ್ತೆ. ದೆನ್ ಇದಾದ ನಂತರ ಕೆಲವೊಂದು ಸೆಲ್ ಆರ್ಗನಲ್ಸ್ ಅಂತ ಬರ್ತವೆ. ಓಕೆನಾ. ಕಣದಂಗಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಆ ಸೆಲ್ ಆರ್ಗನಲ್ಸ್ ಯಾವ್ದೆಲ್ಲ ಇರ್ಬೋದು? ಸೆಲ್ ಆರ್ಗನಲ್ಸ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ ಇರ್ಬೋದು, ವ್ಯಾಕ್ಯೂಲ್ಸ್ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು. ಕ್ಲೋರೋಪ್ಲಾಸ್ಟ್ ಅನ್ನೋದಕ್ಕಿಂತ ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ. ಓಕೆನಾ. ಇವೆಲ್ಲವೂ ಕೂಡ ಸೆಲ್ ಆರ್ಗನಲ್ಸ್. ಅವನ್ನ ನಾವು 1 by 1 ನೋಡೋಣ. ಮೊದಲಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ನೋಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ ಇದು ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್. ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂದ್ರೆ ಒಂದು ಸುತ್ತ ಮೆಂಬ್ರೇನ್ಸ್ ಇಂದ ಆಗಿದೆ ನಾವು ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಇದು ಯಾವ್ಯಾವ ಫಾರ್ಮ್ ಅಲ್ಲಿ ಸಿಗುತ್ತಪ್ಪ ಅಂದ್ರೆ ಲಾಂಗ್ ಟ್ಯೂಬ್ಯೂಲ್ಸ್ ಫಾರ್ಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಟ್ಯೂಬ್ಯೂಲ್ಸ್ ಲೈಕ್ ಸ್ಟ್ರಕ್ಚರ್ ಇದೆ ನೋಡಿ, ಆ ರೀತಿ ಇರ್ತವೆ. ಅಥವಾ ವೆಸಿಕಲ್ ಅಬ್ಲಾಂಗ್ ಬ್ಯಾಗ್ ರೀತಿಯಾಗಿ ಈ ರೀತಿ ಫೋಲ್ಡ್ ಆಗಿ ಇರ್ತವೆ. ಓಕೆನಾ. ದೆನ್ ಸಿಸ್ಟರ್ನ ರೂಪದಲ್ಲಿ ಕೂಡ ಇರ್ತವೆ. ಇದು ಅಟ್ಯಾಚ್ಮೆಂಟ್ ಹೇಗಿರುತ್ತಪ್ಪ ಅಂದ್ರೆ, ಹೇಗೆ ಸೆಲ್ ಅಲ್ಲಿ ಅರೇಂಜ್ ಆಗಿರುತ್ತೆ ಅಂದ್ರೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಸೈಡ್ ಹೇಗಿರುತ್ತಪ್ಪ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಗೆ ಅಟ್ಯಾಚ್ ಆಗಿರುತ್ತೆ. ಈ ಕಡೆ ಪ್ಲಾಸ್ಮಾ ಮೆಂಬ್ರೇನ್ ಗೆ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಸೈಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಗೆ ಅಟ್ಯಾಚ್ ಆಗಿರುತ್ತೆ. ಅಂಡ್ ಇಟ್ ಇಸ್ ದ ಪಾರ್ಟ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯಸ್ ಏನಿದೆಯೋ ಅದ್ರ ಮಧ್ಯ ಬರ್ತಕ್ಕಂಥದ್ದು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನಾವು ನೋಡೋದಾದ್ರೆ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಓಕೆನಾ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಅನದರ್ ಒನ್ ಇಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರೈಬೋಸಮ್ಸ್ ಪ್ರೆಸೆಂಟ್ ಇರುತ್ತೆ. ಇವು ಪ್ರೋಟೀನ್ ಸಿಂಥಸಿಸ್ ಸೈಟ್ಸ್ ಆಗಿ ವರ್ಕ್ ಮಾಡ್ತವೆ.
ಇದನ್ನ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ಶಾರ್ಟ್ ಫಾರ್ಮ್ ಅಲ್ಲಿ RER ಅಂತ ಕೂಡ ಕರಿತೀವಿ. ಅಂಡ್ ಅನದರ್ ಒನ್ ಇಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರುತ್ತೆ, ಇದನ್ನ ನಾವು SER ಅಂತ ಕರಿತೀವಿ. ಓಕೆನಾ, ಇಲ್ಲಿ ರೈಬೋಸೋಮ್ಸ್ ಆಬ್ಸೆಂಟ್ ಇರುತ್ತೆ. ಈ SER ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಫ್ಯಾಟ್ ಮಾಲಿಕ್ಯೂಲ್ಸ್ ಮತ್ತೆ ಸ್ಟೀರಾಯ್ಡ್ಸ್ ಏನಿರುತ್ತೋ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಹಾಗೇನೆ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಪಾಯ್ಸನ್ಸ್ ಮತ್ತೆ ಡ್ರಗ್ಸ್ ಬರುತ್ತಲ್ವಾ ಮೈನ್ಯೂಟ್ ಆಗಿ ನಮ್ಮ ಸೆಲ್ಗೆ, ಅದನ್ನ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ಇದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಇಟ್ಸ್ ಅಬೌಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಾದ ನಂತರ ಗಾಲ್ಗಿ ಅಪ್ಯಾರಿಟಸ್ ಅಂತ ಬರುತ್ತೆ. ಈ ಗಾಲ್ಗಿ ಅಪ್ಯಾರಿಟಸ್ ಅಂತ ಕರೆಯಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಇದನ್ನ ಡಿಸ್ಕ್ರೈಬ್ ಮಾಡಿದಂತವರು ಕೆಮಿಲೋ ಗಾಲ್ಗಿ ಅಂತ ಸೈಂಟಿಸ್ಟ್, ಅವನ ಹೆಸರಿನ ಇದಕ್ಕೆ ಇಟ್ಟಿದ್ದಾರೆ ಗಾಲ್ಗಿ ಅಪ್ಯಾರಿಟಸ್ ಅಂತ. ಓಕೆನಾ, ಅಂಡ್ ಇದು ಕೂಡ ಇಟ್ ಇಸ್ ಆಲ್ಸೋ ಕನ್ಸಿಸ್ಟ್ ಆಫ್ ಸಿಸ್ಟಮ್ ಮೆಂಬ್ರೇನ್ ಬೌಂಡೆಡ್ ವೆಸಿಕಲ್ಸ್, ಸಿಸ್ಟರ್ನೆ ಅಂಡ್ ವ್ಯಾಕ್ಯೂಲ್. ಸಿಸ್ಟರ್ನೆಸ್ ಆರ್ ಪ್ಯಾರಲಲಿ ಅರೇಂಜ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಪಿಕ್ಚರ್ ಅಲ್ಲಿ, ಇವನು ನಾವು ಸಿಸ್ಟರ್ನೆಸ್ ಅಂತ ಕರಿತೀವಿ. ಇವು ಪ್ಯಾರಲಲಿ ಅರೇಂಜ್ ಆಗಿರುತ್ತೆ ಗಾಲ್ಗಿ ಅಪ್ಯಾರಿಟಸ್ ಅಲ್ಲಿ. ಓಕೆನಾ, ಇದರಲ್ಲಿ ಎರಡು ಫೇಸ್ ಬರುತ್ತೆ, ಒಂದು ಸಿಸ್ ಫೇಸ್ ಅಂಡ್ ಅನದರ್ ಒಂದು ಟ್ರಾನ್ಸ್ ಫೇಸ್. ಯಾವ ಫೇಸ್ ನ್ಯೂಕ್ಲಿಯಸ್ ಕಡೆಗಿರುತ್ತೋ ಅದನ್ನ ನಾವು ಸಿಸ್ ಫೇಸ್ ಅಂತ ಕರಿತೀವಿ, ಅಂಡ್ ವಿಚ್ ಫೇಸ್ ಇಸ್ ಟುವರ್ಡ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಅದನ್ನ ನಾವು ಟ್ರಾನ್ಸ್ ಫೇಸ್ ಅಂತ ಕರಿತೀವಿ. ಇದ್ರದ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂತ ಅಂದ್ರೆ ಇಟ್ ಇನ್ವಾಲ್ವ್ಸ್ ಇನ್ ದ ಟ್ರಾನ್ಸ್ಪೋರ್ಟ್, ಸಾರ್ಟಿಂಗ್ ಅಂಡ್ ಮಾಡಿಫಿಕೇಶನ್ ಆಫ್ ಪ್ರೋಟೀನ್ ಅಂಡ್ ಲಿಪಿಡ್ಸ್. ಪ್ರೋಟೀನ್ ಮತ್ತೆ ಲಿಪಿಡ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಂಥಸಿಸ್ ಆಗಿರುತ್ತಲ್ವಾ, ಅದನ್ನ ಬೇರೆ ಪಾರ್ಟ್ಸ್ಗೆ ಅಥವಾ ಬೇರೆ ಆರ್ಗನಲ್ಸ್ಗೆ ಕಳಿಸ್ಕೊಡ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಈ ಗಾಲ್ಗಿ ಅಪ್ಯಾರಿಟಸ್. ಹಾಗೆ ಇನ್ನೊಂದು ಏನಿದ್ದು ಮೇನ್ ಫಂಕ್ಷನ್ ಅಂದ್ರೆ ಇವು ಲೈಸೋಸೋಮ್ಸ್ ನ ಫಾರ್ಮ್ ಮಾಡ್ತವೆ ಗಾಲ್ಗಿ ಅಪ್ಯಾರಿಟಸ್. ಓಕೆನಾ, ಅದಾದ ನಂತರ ಲೈಸೋಸೋಮ್ಸ್ ಬಗ್ಗೆನೇ ನೋಡೋಣ. ಲೈಸೋಸೋಮ್ಸ್ ಆರ್ ದ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಫಿಲ್ಡ್ ವಿತ್ ದ ಡೈಜೆಸ್ಟಿವ್ ಎಂಜೈಮ್ಸ್ ಬೈ RER. RER ದಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ ಏನಿರುತ್ತೋ ಅದರಿಂದ ಫಿಲ್ ಆಗಿರುತ್ತೆ. ಅಂಡ್ ಇದನ್ನ ನಾವು ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಆಫ್ ಎ ಸೆಲ್ ಅಂತ ಕರಿತೀವಿ. ಏನಕ್ಕೆ ವೇಸ್ಟ್ ಡಿಸ್ಪೋಸಲ್ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಏನೇನು ವೇಸ್ಟ್ ಇರುತ್ತಲ್ವ ಅದನ್ನ ಡೈಜೆಸ್ಟ್ ಮಾಡ್ಬಿಡುತ್ತೆ ಇದು. ಇಟ್ ಹೆಲ್ಪ್ಸ್ ಟು ಕ್ಲೀನ್ ದ ಸೆಲ್ ಬೈ ಡೈಜೆಸ್ಟಿಂಗ್ ಫಾರಿನ್ ಮೆಟೀರಿಯಲ್ಸ್ ಅಥವಾ ವೇಸ್ಟ್ ಮೆಟೀರಿಯಲ್ಸ್ ಏನಿರುತ್ತೋ ಅದನ್ನೆಲ್ಲ ಇದು ಡೈಜೆಸ್ಟ್ ಮಾಡುತ್ತೆ. ಅಂಡ್ ಇದನ್ನ ಡಸ್ಟ್ಬಿನ್ಸ್ ಆಫ್ ಎ ಸೆಲ್ ಅಂತ ಕೂಡ ಕರೀತಾರೆ. And it is also called as suicide bag of a cell because when cell get damaged, lysosomes may burst and enzymes digest their own cells, because so it is called as a suicide bag of a cell. ಅದಾದ ನಂತರ ಮೈಟೋಕಾಂಡ್ರಿಯಾ ಬರುತ್ತೆ. ಮೈಟೋಕಾಂಡ್ರಿಯಾನ ಇನ್ ಸಿಂಗುಲರ್ ವಿ ಕಾಲ್ಡ್ as ಮೈಟೋಕಾಂಡ್ರಿಯನ್. ಈಚ್ ಮೈಟೋಕಾಂಡ್ರಿಯನ್ ಇಸ್ ಕವರ್ಡ್ ವಿತ್ ಟೂ ಮೆಂಬ್ರೇನ್, ಒಂದು ಔಟರ್ ಮೆಂಬ್ರೇನ್ ಅಂಡ್ ಅನದರ್ ಒನ್ ಇಸ್ ಇನ್ನರ್ ಮೆಂಬ್ರೇನ್. ಔಟರ್ ಮೆಂಬ್ರೇನ್ ನಾವು ಪೋರಸ್ ಅಂತ ಕರೆದ್ರೆ, ಇನ್ನರ್ ಮೆಂಬ್ರೇನ್ ನ ಕ್ರಿಸ್ಟೆ ಅಂತ ಕರಿತೀವಿ. ಕ್ರಿಸ್ಟೆ ಇಸ್ ಡೀಪ್ಲಿ ಫೋಲ್ಡೆಡ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನ್ ಅದನ್ನ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಇದು ಸರ್ಫೇಸ್ ಏರಿಯಾ ಹೇಗಿರುತ್ತಪ್ಪ ಅಂದ್ರೆ ಔಟರ್ ಮೆಂಬ್ರೇನ್ ಗಿಂತ ಇನ್ನರ್ ಮೆಂಬ್ರೇನ್ ಅಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಫೋಲ್ಡ್ ಆಗಿರೋದ್ರಿಂದ ಇದನ್ನು ನಾವು ಬಿಡಿಸಿದ್ರೆ ಇದರ ಸರ್ಫೇಸ್ ಏರಿಯಾ ತುಂಬಾ ಜಾಸ್ತಿ ಇರುತ್ತೆ ಔಟರ್ ಮೆಂಬ್ರೇನ್ ಗಿಂತ. ಇದು ತುಂಬಾ ಫೋಲ್ಡ್ ಆಗಿದೆ. ಓಕೆನಾ, ಅದಾದ ನಂತರ ಇದನ್ನ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಎನರ್ಜಿ, ಈ ಸೆಲ್ಲಿ ಬೇಕಾಗಿರುವಂತಹ ಎನರ್ಜಿ ಏನಿದೆ ಅದೆಲ್ಲ ಸಿಂಥಸಿಸ್ ಆಗ್ತಕ್ಕಂಥದ್ದು ಈ ಮೈಟೋಕಾಂಡ್ರಿಯಾದಿಂದಾನೆ. ಸೊ ವಿ ಕಾಲ್ ಇಟ್ ಆಸ್ ಪವರ್ ಹೌಸ್ ಆಫ್ ಎ ಸೆಲ್. ಅದಾದ ನಂತರ ಪ್ಲಾಸ್ಟಿಡ್ಸ್ ಅಂತ ಬಂದ ತಕ್ಷಣ ನೀವು ಒಂದನ್ನ ಮೇನ್ ಆಗಿ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಪ್ಲಾಸ್ಟಿಡ್ಸ್ ಅಲ್ಲಿ ಇವು ಆ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್ ಅಂಡ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಇನ್ ಪ್ಲಾಸ್ಟಿಡ್ಸ್, chromoplast and leucoplast. Chromoplast is colored plastids and leucoplast is white or colorless plastids. ಈ ಪ್ಲಾಸ್ಟಿಡ್ಸ್ ಅಲ್ಲಿ ಕ್ಲೋರೋಫಿಲ್ ಇರ್ತದಲ್ವಾ, ಆ ಕ್ಲೋರೋಫಿಲ್ ಇರ್ತಕ್ಕಂತಹ ಪ್ಲಾಸ್ಟಿಡ್ಸ್ಗೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕೂಡ ಕರಿತೀವಿ. ಅದು ಗ್ರೀನ್ ಕಲರ್ ಇರುತ್ತೆ. ಇದರಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಏನಿತ್ತೋ ಅದೇ ರೀತಿ ಈ ಪ್ಲಾಸ್ಟಿಡ್ಸ್ ಅಲ್ಲಿ ಕೂಡ ಏನು ಆ DNA ಮತ್ತೆ ರೈಬೋಸೋಮ್ಸ್ ಅದ್ರದ್ದು ಓನ್ ಇರುತ್ತೆ. ಇವು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಆ DNA ಮತ್ತೆ ರೈಬೋಸೋಮ್ ಓನ್ ಇರೋದ್ರಿಂದ ಅದ್ರದ್ದು ಪ್ರೋಟೀನ್ ಸಿಂಥಸಿಸ್ ಏನಿದೆಯೋ ಅದನ್ನ ಅವೇ ಮಾಡ್ಕೋತವೆ. ಓಕೆನಾ, ನಾನು ಮೈಟೋಕಾಂಡ್ರಿಯಾ ಬಂದಾಗ ನಾನು ಹೇಳಲಿಲ್ಲ, ಮೈಟೋಕಾಂಡ್ರಿಯಾ ಕೂಡ ರೈಬೋಸೋಮ್ ಮತ್ತೆ DNA ಇರೋದ್ರಿಂದ ಪ್ರೋಟೀನ್ ಸಿಂಥಸಿಸ್ ನ ಅವೇ ಮಾಡ್ಕೋತವೆ, ಬೇರೆದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆನಾ, ಮೈಟೋಕಾಂಡ್ರಿಯಾ ಅಂಡ್ ಪ್ಲಾಸ್ಟಿಡ್ಸ್. ಅದಾದ ನಂತರ ವ್ಯಾಕ್ಯೂಲ್ಸ್ ಬರುತ್ತೆ. ಏನು ವ್ಯಾಕ್ಯೂಲ್ಸ್? ಅನಿಮಲ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ಸ್ ಹೇಗಿರುತ್ತೆ ಮತ್ತೆ ಪ್ಲಾಂಟ್ ಸೆಲ್ ಅಲ್ಲಿ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಈ ವ್ಯಾಕ್ಯೂಲ್ಸ್ ಕೂಡ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್. ಇದನ್ನ ಇಲ್ಲಿ ಪಿಕ್ಚರ್ ಅಲ್ಲಿ ಇದೆ ನೋಡಿ, ಈ ಪಾರ್ಟ್ ನ ನಾವು ವ್ಯಾಕ್ಯೂಲ್ ಅಂತ ಕರಿತೀವಿ. ಇದು ಸ್ಟೋರಿಂಗ್ ಆರ್ಗನಲ್ ಆಗಿ ವರ್ಕ್ ಮಾಡುತ್ತೆ. ವ್ಯಾಕ್ಯೂಲ್ಸ್ ಇನ್ ಅನಿಮಲ್ ಸೆಲ್ ಅಲ್ಲಿ ತುಂಬಾ ಸ್ಮಾಲ್ ಇರುತ್ತೆ, ಹಾಗೆ ಟೆಂಪ್ರವರಿ, ಕೆಲವೊಂದ್ರಲ್ಲಿ ಆಬ್ಸೆಂಟ್ ಇರುತ್ತೆ. ಏನಿದ್ದು ಮೇನ್ ಫಂಕ್ಷನ್ ಅಂದ್ರೆ ಇಟ್ ಸ್ಟೋರ್ ಗ್ಲೂಕೋಸ್, ಗ್ಲೈಕೋಜನ್ ಅಂಡ್ ಪ್ರೋಟೀನ್ ನ
ಸ್ಟೋರ್ ಮಾಡ್ತಕ್ಕಂಥದ್ದು. ಪ್ಲಾಂಟ್ಸ್ ಅಲ್ಲಿ ಹೇಗಿರುತ್ತಪ್ಪ ಅಂದ್ರೆ ಇದು ಲಾರ್ಜ್ ಆಗಿರುತ್ತೆ. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಅಂತೂ 90% ಜಾಗನ ಅದೇ ಫಿಲ್ ಮಾಡ್ಕೊಂಡು ಬಿಟ್ಟಿರುತ್ತೆ. ಹಾಗೇನೆ ಪರ್ಮನೆಂಟ್, ಇದು ಮತ್ತೆ ಹೋಗೋದಿಲ್ಲ ಪ್ಲಾಂಟ್ ಸೆಲ್ ಅಲ್ಲಿ. ಅನಿಮಲ್ ಸೆಲ್ ಅಲ್ಲಿ ಟೆಂಪ್ರವರಿ ಆಗಿರುತ್ತೆ, ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಸ್ಟೋರ್ ಸೆಲ್ ಸ್ಯಾಪ್ ಅಂಡ್ ಪ್ಲಾಂಟ್ ವ್ಯಾಕ್ಯೂಲ್ ಪ್ರೊವೈಡ್ ಟಜಿಡಿಟಿ ಅಂಡ್ ರಿಜಿಡಿಟಿ. ಆ ಒಂದು ಸ್ಟ್ರಕ್ಚರ್ ಇರ್ಬೋದು ಅಥವಾ ಒಂದು ಗಟ್ಟಿತನ ಅಂತ ಏನ್ ಹೇಳ್ತೀವಿ ಅದನ್ನ ಪ್ಲಾಂಟ್ ಸೆಲ್ಗೆ ಈ ವ್ಯಾಕ್ಯೂಲ್ಸ್ ಕೊಡ್ತಕ್ಕಂಥದ್ದು. ಆ ಸೆಂಟ್ರಲ್ ವ್ಯಾಕ್ಯೂಲ್ಸ್ ಆಫ್ ಸಮ್ ಪ್ಲಾಂಟ್ಸ್ ಮೇ ಆಕ್ಯುಪೈಸ್ 50 to 90% ಆಫ್ ಸೆಲ್ ವಾಲ್ಯೂಮ್. ಆ ಸೆಲ್ ವಾಲ್ಯೂಮ್ ಅಲ್ಲಿ ಆ 90% ಜಾಗನ ಈ ವ್ಯಾಕ್ಯೂಲ್ಸ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಓಕೆನಾ. ದೆನ್ ಇಲ್ಲಿ ಕೆಲವೊಂದು ಆರ್ಗನಲ್ಸ್ ಕೊಟ್ಟಿದ್ದೀನಿ, ಹಾಗೆ ಅದ್ರ ಪಿಕ್ಚರ್ಸ್ ಕೊಟ್ಟಿದ್ದೀನಿ. ಅದ್ರದ್ದು ಫಂಕ್ಷನ್ಸ್ ನ ನೀವು ನೋಟ್ ಡೌನ್ ಮಾಡಬೇಕು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ಸ್ ಏನು, ಗಾಲ್ಗಿ ಅಪರೇಟಸ್ ಫಂಕ್ಷನ್ ಏನು, ಮೈಟೋಕಾಂಡ್ರಿಯಾ ಫಂಕ್ಷನ್ಸ್ ಏನು, ಅದಾದ ನಂತರ ಆ ಪ್ಲಾಸ್ಟಿಡ್ಸ್ ಫಂಕ್ಷನ್ಸ್ ಏನು, ಆದ್ಮೇಲೆ ವ್ಯಾಕ್ಯೂಲ್ ಫಂಕ್ಷನ್ ಏನು, ಲೈಸೋಸೋಮ್ಸ್ ಫಂಕ್ಷನ್ ಏನು, ಇವನ್ನೆಲ್ಲ ಒನ್ ಬೈ ಒನ್ ನೀವು ನೋಟ್ ಡೌನ್ ಮಾಡಬೇಕು, ನೀವು ಹುಡುಕ್ಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ಅದನ್ನೇ ಸಪ್ರೇಟ್ ಆಗಿ ಬರೆದ್ರೆ ಆಯ್ತು. ಇದಾದ ನಂತರ ಅನಿಮಲ್ ಸೆಲ್ಗೆ ಪ್ಲಾಂಟ್ ಸೆಲ್ ನಾವು ನೋಡಿದ್ದೀವಲ್ವಾ. ಅನಿಮಲ್ ಸೆಲ್ಗೂ ಪ್ಲಾಂಟ್ ಸೆಲ್ಗೂ ಏನ್ ವ್ಯತ್ಯಾಸ ಅಂತ ನಾವು ನೋಡೋದಾದ್ರೆ, ಎನಿಮಲ್ ಸೆಲ್ ಅಲ್ಲಿ ಸೆಲ್ ಇಸ್ ಯೂಶುವಲಿ ಸ್ಮಾಲ್ ಇನ್ ಸೈಜ್. ಎನಿಮಲ್ ಸೆಲ್ ಅಲ್ಲಿ ಸ್ಮಾಲ್ ಆಗಿರುತ್ತೆ ವೇರ್ ಕಂಪೇರ್ ಟು ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ಗೆ ಕಂಪೇರ್ ಮಾಡಿದಾಗ ಹೇಗೆ ನೀವು ಸ್ಮಾಲ್ ಅಂತ ಹೇಳ್ತೀರಿ ಅಂದ್ರೆ, ಪ್ಲಾಂಟ್ ಸೆಲ್ಲು ಕೂಡ ಸ್ಮಾಲ್ ವೇರ್ ಕಂಪೇರ್ ಟು ಅನಿಮಲ್ ಸೆಲ್. ಪ್ಲಾಂಟ್ ಸೆಲ್ ಲಾರ್ಜ್ ಇರುತ್ತೆ, ಬಟ್ ಅನಿಮಲ್ ಸೆಲ್ಲು ಸ್ವಲ್ಪ ಸ್ಮಾಲ್ ಸೈಜ್ ಇರುತ್ತೆ. ಹಾಗೇನೆ ಅನಿಮಲ್ ಸೆಲ್ ಅಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದೀವಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಪ್ಲಾಂಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಪ್ಲಾಂಟ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಆಗಿ ಏನು ಸೆಲ್ ವಾಲ್ ಇರುತ್ತೆ. ಅದಾದ ನಂತರ ಅನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರಲ್ಲ. ನಾವು ಈಗಾಗಲೇ ತಿಳ್ಕೊಂಡಿದೀವಿ ಕ್ರೋಮೋಪ್ಲಾಸ್ಟ್, ಲೂಕೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಅಂತ. ಅದು ಪ್ಲಾಂಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಪ್ಲಾಸ್ಟಿಡ್ಸ್. ಓಕೆನಾ. ಹಾಗೇನೆ ವ್ಯಾಕ್ಯೂಲ್ಸ್ ಬಗ್ಗೆ ನಾವೀಗ ನೋಡಿದ್ವಿ. ಅನಿಮಲ್ ಸೆಲ್ ಅಲ್ಲಿ ತುಂಬಾ ಸ್ಮಾಲ್ ಇರುತ್ತೆ, ಹಾಗೇನೆ ಕೆಲವರಲ್ಲಿ ಆಬ್ಸೆಂಟ್ ಇರುತ್ತೆ. ಜನರಲಿ ಆಬ್ಸೆಂಟ್. ಇಫ್ ಇಟ್ ಇಸ್ ಪ್ರೆಸೆಂಟ್ they are more in number and smaller in size in animal cell. Vacuoles generally present, but only 1 or 2 vacuoles ಇರುತ್ತೆ ಪ್ಲಾಂಟ್ ಸೆಲ್ ಅಲ್ಲಿ. ಹಾಗೇನೆ ಅನಿಮಲ್ ಸೆಲ್ ಅಲ್ಲಿ ಲೈಸೋಸೋಮ್ಸ್ ಮೋರ್ ನಂಬರ್ ಅಲ್ಲಿ ಇರುತ್ತೆ, ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಲೈಸೋಸೋಮ್ಸ್ ಇದರ್ ಆಬ್ಸೆಂಟ್ ಆರ್ ಫ್ಯೂ ನಂಬರ್ ಆಫ್ ಲೈಸೋಸೋಮ್ಸ್ ಇರುತ್ತೆ. ಹಾಗಾದ್ರೆ ಲೈಸೋಸೋಮ್ ಮಾಡ್ಬೇಕಾಗಿರೋ ಕೆಲಸನ ಪ್ಲಾಂಟ್ ಸೆಲ್ ಅಲ್ಲಿ ಯಾವ್ದು ಮಾಡುತ್ತಪ್ಪ ಅಂದ್ರೆ ವ್ಯಾಕ್ಯೂಲ್ಸ್ ನೋಡ್ಕೋತವೆ. ಓಕೆನಾ. ಇದಿಷ್ಟು ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹಾಕೊಂಡಿದ್ದೀನಿ, ಆ ಪ್ರಶ್ನೆಗಳಿಗೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ರೈಬೋಸೋಮ್ ಸಿಂಥಸಿಸ್ ಸೈಟ್ ಆಫ್ ಎ ಸೆಲ್. ಕೆಲವರು ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಆರ್ಗನಲ್ಸ್ ಅಲ್ಲಿ ರೈಬೋಸೋಮ್ ಸಿಂಥಸಿಸ್ ಮಾಡ್ತಕ್ಕಂತಹ ಆರ್ಗನಲ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ನ್ಯೂಕ್ಲಿಯೋಲಸ್ ಅಂತ ಕೊಟ್ಟಿದ್ದಾರೆ, ನ್ಯೂಕ್ಲಿಯೋಪ್ಲಾಸಮ್ ಅಂತ ಕೊಟ್ಟಿದ್ದಾರೆ, ಗಾಲ್ಗಿ ಅಪ್ಯಾರಿಟಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೈನ್ ಆಗಿ ಇದ್ರದ್ದು ಉತ್ತರ ಯಾವ್ದಪ್ಪ ಅಂತ ನೋಡೋದಾದ್ರೆ ನ್ಯೂಕ್ಲಿಯೋಲಸ್. ಇದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತಲ್ವಾ, ಇದು ರೈಬೋಸೋಮ್ ನ ಸಿಂಥಸಿಸ್ ಮಾಡ್ತಕ್ಕಂಥದ್ದು. ಓಕೆನಾ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನೀವು ಅನ್ಕೋಬಹುದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ ಇರುತ್ತೆ, ಅದು ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ, ಬಟ್ ರೈಬೋಸೋಮ್ ನ ಸಿಂಥಸಿಸ್ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯೋಲಸ್. ಓಕೆ. ನೆಕ್ಸ್ಟ್ ಒನ್, ವಿಚ್ ಟೈಪ್ ಆಫ್ ಕ್ರೋಮೋಸೋಮ್ಸ್ ಹ್ಯಾಸ್ ಆಲ್ಮೋಸ್ಟ್ ಈಕ್ವಲ್ ಲೆಂತ್ ಆಫ್ ದ 2 ಆರ್ಮ್ಸ್. ನಾವು ಈಗಾಗಲೇ ತಿಳ್ಕೊಂಡಿವಿ ಅಲ್ವಾ, ಈ 2 ಆರ್ಮ್ಸ್ ಏನಿದೆಯೋ ಇದು ಆಲ್ಮೋಸ್ಟ್ ಈಕ್ವಲ್ ಇರ್ತಕ್ಕಂಥದ್ದು ಯಾವ ಟೈಪ್ ಆಫ್ ಕ್ರೋಮೋಸೋಮ್ ಅಲ್ಲಿ. ಸೆಂಟ್ರೋಮಿಯರ್ ಬಗ್ಗೆ ಹೇಳಿದ್ವಿ ಅಲ್ವಾ, ಅದು ಸೆಂಟ್ರಲ್ ಇರುತ್ತೆ. ಅಂಡ್ 2 ಆರ್ಮ್ಸ್ ಏನಿದಾವೋ ಆ ಆರ್ಮ್ಸ್ ಈಕ್ವಲ್ ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ, ಅದು ಯಾವ ಟೈಪ್ ಆಫ್ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ ಅಂತ ನೋಡಬೇಕು. ಇಲ್ಲಿ 4 ಆಪ್ಷನ್ ಇದೆ: ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್, ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್, ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್, ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್. ಇದರಲ್ಲಿ ಸರಿಯಾದ ಉತ್ತರ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ ಅಲ್ವಾ. ಆಕ್ರೋಸೆಂಟ್ರಿಕ್ ಅಲ್ಲಿ ಸ್ವಲ್ಪ ಮೇಲೆ ಇರುತ್ತೆ, ಆ ಟೀಲೋಸೆಂಟ್ರಿಕ್ ಅಲ್ಲಿ ಒಂದ್ ಎಂಡಲ್ಲಿ ಮಾತ್ರ ಇರುತ್ತೆ ಆರ್ಮ್ಸ್, ಈ ರೀತಿ ಇರುತ್ತೆ. ಹಾಗೆ ಸಬ್ ಮೆಟಾಸೆಂಟ್ರಿಕ್ ಆದಾಗ ಒಂದು ಆರ್ಮು ಸ್ವಲ್ಪ ಚಿಕ್ಕದಿರುತ್ತೆ ಅಂಡ್ ಅನದರ್ ಆರ್ಮ್ ಇಸ್ ಲಾಂಗ್ ಇರುತ್ತೆ ಅಲ್ವಾ. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್. ನೆಕ್ಸ್ಟ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚ್. ಇದರಲ್ಲಿ ಇನ್ಕರೆಕ್ಟ್ ಆಗಿ ಯಾವ್ದು ಮ್ಯಾಚ್ ಆಗಿದೆ ಅಂತ ನೋಡ್ಬೇಕು ನಾವು. ಗಾಲ್ಗಿ ಅಪ್ಯಾರಿಟಸ್ ಫಾರ್ಮೇಶನ್ ಆಫ್ ಲೈಸೋಸೋಮ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಗಾಲ್ಗಿ ಅಪ್ಯಾರಿಟಸ್ ಲೈಸೋಸೋಮ್ ನ ಫಾರ್ಮ್ ಮಾಡ್ತವೆ ಅಲ್ವಾ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ಸೈಟೋಪ್ಲಾಸಮ್ ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತವೆ. ಈ ನ್ಯೂಕ್ಲಿಯಸ್ ಏನಿದೆಯೋ ಇಟ್ ಕಂಟ್ರೋಲ್ಸ್ ದ ಸೆಲ್ಯುಲಾರ್ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡ್ತದೆ ನ್ಯೂಕ್ಲಿಯಸ್. ದೆನ್ ಇದು ಸರಿ ಇದೆ, ಗಾಲ್ಗಿ ಅಪ್ಯಾರಿಟಸ್ ಫಾರ್ಮೇಶನ್ ಆಫ್ ಲೈಸೋಸೋಮ್ ಸರಿ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್
ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ಸೈಟೋಪ್ಲಾಸಮ್ ಇದು ಕೂಡ ಸರಿ ಇದೆ. ನ್ಯೂಕ್ಲಿಯಸ್ ಇಟ್ಸ್ ಕಂಟ್ರೋಲ್ ದ ಸೆಲ್ಯುಲರ್ ಆಕ್ಟಿವಿಟೀಸ್, ನಾ ಹೇಳ್ದೆ ಅಲ್ವಾ ಇದನ್ನ ಬ್ರೈನ್ ಆಫ್ ಎ ಸೆಲ್ ಅಂತ ಕೂಡ ಕರೀತಾರೆ ಅಂತ ನ್ಯೂಕ್ಲಿಯಸ್ನ, ಹಾಗಾಗಿ ಇದು ಸರಿಯಾಗಿದೆ. ಲೈಸೋಸೋಮ್ಸ್ ಸಿಂಥಸಿಸ್ ಆಫ್ ಸ್ಟೀರಾಯ್ಡ್ಸ್, ಓ ಇಲ್ಲಿ ತಪ್ಪಾಗಿದೆ. ಲೈಸೋಸೋಮ್ಸ್ ಸ್ಟೀರಾಯ್ಡ್ಸ್ನ ಸಿಂಥಸಿಸ್ ಮಾಡಲ್ಲ. ಸ್ಟೀರಾಯ್ಡ್ನ ಸಿಂಥಸಿಸ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ SER, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇದು ತಪ್ಪಾಗಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲೈಸೋಸೋಮ್ ಸಿಂಥಸಿಸ್ ಆಫ್ ಸ್ಟೀರಾಯ್ಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ ಆರ್ಗನಲ್ ಈಸ್ ಇನ್ವಾಲ್ವ್ಡ್ ಇನ್ ದ ಸೆಲ್ಯುಲಾರ್ ರೆಸ್ಪಿರೇಷನ್? ಇದರಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಯಾವ್ದು ಇನ್ವಾಲ್ವ್ ಆಗಿರುತ್ತೆ? ಪ್ಲಾಸ್ಟಿಡ್ಸ್ ಅಂತ ಕೊಟ್ಟಿದ್ದಾರೆ, ರೈಬೋಸೋಮ್ಸ್ ಅಂತ ಕೊಟ್ಟಿದ್ದಾರೆ, ಮೈಟೋಕಾಂಡ್ರಿಯಾ ಅಂತ ಕೊಟ್ಟಿದ್ದಾರೆ, ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳೋದಿಲ್ಲ, ಉತ್ತರನ ನೀವೇ ಸಾಲ್ವ್ ಮಾಡಿ, ಓಕೆನಾ? ದೆನ್ ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚ್. ಇದರಲ್ಲಿ ಕರೆಕ್ಟ್ ಆಗಿ ಯಾವ್ದು ಮ್ಯಾಚ್ ಆಗಿದೆ ಅಂತ ನೋಡಬೇಕು. ಕ್ಲೋರೋಪ್ಲಾಸ್ಟ್ಗೆ ಇಲ್ಲಿ ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಅಂತ ಕೊಟ್ಟಿದ್ದಾರೆ, ಲ್ಯೂಕೋಪ್ಲಾಸ್ಟ್ಗೆ ಯೆಲ್ಲೋ ಕಲರ್ಡ್ ಪ್ಲಾಸ್ಟಿಡ್ಸ್ ಅಂತ ಕೊಟ್ಟಿದ್ದಾರೆ, ಕ್ರೋಮೋಪ್ಲಾಸ್ಟ್ಗೆ ಗ್ರೀನ್ ಕಲರ್ಡ್ ಪ್ಲಾಸ್ಟಿಡ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ನನ್ ಆಫ್ ದೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ನೋಡಬೇಕು, ಓಕೆನಾ? ಬರೆದ್ಬಿಟ್ಟು ನಮ್ಮ ಅಡ್ಮಿನ್ ನಂಬರ್ಗೆ ಕಳಿಸ್ಕೊಡಿ, ಓಕೆನಾ? ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸೆಲ್ ಬಗ್ಗೆ. ನೀವೇನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕಸ್ ಮಾಡ್ಬೋದು. ಏನು ಡೌಟ್ಸ್ ಇಲ್ಲ ಅಂದರೆ ನಾವು ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ, ಓಕೆನಾ? ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.